ತಾರತಮ್ಯ ಯಾಕೆ ಮಾಡ್ತೀರಿ ನೀವು? ಈ ಕಲಾವಿದರನ್ನ ನನಗೆ ಆಶ್ಚರ್ಯ ಅನಿಸ್ತಾ ಇದೆ, ಕನ್ನಡ ಸಂಸ್ಕೃತಿ ಇಲಾಖೆ ಮತ್ತು ಪ್ರವಾಸೋದ್ಯಮ ಇಲಾಖೆದವರು ಈ ಕಡೆ ಕಣ್ಣೆತ್ತು ನೋಡಿದಾರೆ ಇಲ್ಲ ಅಂತ. ಈ ಭಾರತದ ಸಂಸ್ಕೃತಿಯ ಮೂಲ ಬೇರುಗಳು ಅಲೆಮಾರಿಗಳಲ್ಲಿದೆ. ಆ ಸಂಸ್ಕೃತಿ ಬಿಂಬ ಕರ್ನಾಟಕದಲ್ಲಿದೆ ಅಂತ ಅಂತಾರಾಷ್ಟ್ರೀಯ ಮಟ್ಟದ ಸಾಂಸ್ಕೃತಿಕ ಸಮ್ಮೇಳನ ಕರ್ನಾಟಕದಲ್ಲಿ ಅವರ ಮೂಲಕ ಮಾಡಿದ್ದು ಇತಿಹಾಸ ಇದೆ. ಕುಣಿದಾಟ ಮಾಡಿದ್ದೀರಿ ಅಂದ್ರೆ ಕಲೆಯಲ್ಲಿದ್ದೀರಿ. ಆ ಕಲೆಯನ್ನ ಈ ಅಲೆಮಾರಿಗಳ ಮೂಲಕ ನೀವು ಪ್ರತಿಬಿಂಬಿಸ್ರಿ ಅನ್ನೋದು ನಮ್ಮ ಆಶಯ ಆಗಿದೆ. ರಾಜ್ಯ ಸರ್ಕಾರ ಅದರೊಳಗೆ ನಮ್ಮ ಕಲಾವಿದರಿಗೆ 50 ಕೋಟಿ ರೂಪಾಯಿ ಇಡ್ರಿ ಅಲೆಮಾರಿಗಳಿಗೆ. ಆ ಎಲ್ಲಾ ವರದಿಗಳ ಸಂದರ್ಭದಲ್ಲಿ ಅಲೆಮಾರಿಗಳಿಗೆ ಒಟ್ಟು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮುಂದೆ ಎಲ್ಲಕ್ಕಿಂತ ಹೆಚ್ಚಾಗಿ ಅವರಿಗೆ ಸರ್ಕಾರದ ಎಲ್ಲ ಸೌಲಭ್ಯಗಳನ್ನು ತತ್ಕ್ಷಣ ಕೊಡೋದ್ರ ಮೂಲಕ ಪರಿಹಾರವನ್ನು ತುರ್ತು ಅಲೆಮಾರಿಗಳಿಗೆ ಇವತ್ತೇನಾದರೂ ಮಾಡ್ತಾ ಇದ್ರೆ ತುರ್ತು ಸಂದೇಶ ಬರಬೇಕು ಅವ್ರಿಗೆ ಕೊಟ್ಟಾಗ. ಧನ್ಯವಾದಗಳು. ಇವತ್ತು ಸಂದರ್ಶನ ನಮ್ಮ ಜೊತೆಯಲ್ಲಿ BM ರಾವೂರ್ ಸರ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಅವರು ಈ ಹಿಂದೆ ಭಾಳಷ್ಟು ಅಂದರೆ ಸಮಾಜಗಳ ಜೊತೆಗೆ ಹೋರಾಟವನ್ನು ಮಾಡಿದ್ದಾರೆ, ಸಾಕಷ್ಟು ಹೋರಾಟಗಳಲ್ಲಿ ಭಾಗಿಯಾಗಿದ್ದಾರೆ ಅಂತ ಮಹಾನ್ ವ್ಯಕ್ತಿ ಇವತ್ತು ನಮ್ಮ ಚಾನೆಲ್ಗೆ ಸಂದರ್ಶನ ಕೊಡ್ಲಿಕ್ಕೆ ಬಂದಿದ್ದಾರೆ. ನೀವು ಸೇರಿ ಅವ್ರ ಜೊತೆ ಸಂದರ್ಶನ ಮಾಡೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರಿನಿಂದ ತಾವು ಯಾವ ಯಾವ ಹೋರಾಟಗಳು ಮಾಡಿದ್ದೀರಿ, ನಂತರ ಈ ಅಲೆಮಾರಿಗಳು ಈಗಿರುವ ಪರಿಸ್ಥಿತಿಯನ್ನು ಮುಂದೆ ಆಗಬೇಕಾಗಿದ್ದೇನೋ ಅನ್ನೋದು ತಮ್ಮ ಹೆಸರಿನಿಂದ ಸ್ಟಾರ್ಟ್ ಮಾಡಿ ಸರ್. ನಾವು PM ರಾವೂರ್ ಅಂತ ಸಂಪನ್ಮೂಲ ವ್ಯಕ್ತಿಗಳು ಶೈಕ್ಷಣಿಕ ಮತ್ತು ಸಾಮಾಜಿಕವಾಗಿರ್ತಕ್ಕಂಥ ವಿಷಯಗಳ ಬಗ್ಗೆ ಎಲ್ಲ ಸಮುದಾಯಗಳ ಜೊತೆಗೆ ಒಡನಾಡಿಯಾಗಿ ಕೆಲಸ ಮಾಡ್ತಾಯಿದ್ದೀವಿ, ಸೇವೆಯನ್ನು ಕೊಡ್ತಾಯಿದ್ದೀವಿ. ಇಂದು ನಾವು ಈ ಕಲಾ ವೇದಿಕೆಯ ಮೂಲಕ ಭಾರತದಲ್ಲಿ ಇವತ್ತು ಅಲೆಮಾರಿಗಳು OBCಗಳ ಸಾಮಾಜಿಕ ಜೀವನ ಹೆಂಗಿದೆ ಮತ್ತು ಅದು ಏನು, ಅವರ ಸವಾಲುಗಳೇನು ಅನ್ನೋದ್ರ ಬಗ್ಗೆ ಒಂದಷ್ಟು ವಿಷಯಗಳನ್ನು ಹಂಚಿಕೊಳ್ಳೋ ಸಲುವಾಗಿ ಕಲಾ ವೇದಿಕೆ ನಮಗೆ ಇವತ್ತು ಅವಕಾಶ ಕೊಟ್ಟಿದೆ. ಮೊಟ್ಟ ಮೊದಲನೇದಾಗಿ ಭಾರತ ಕೃಷಿ ಪ್ರಧಾನವಾದ ರಾಷ್ಟ್ರವಾಗಿದೆ ಮತ್ತು ಕೃಷಿಗೆ ಮೂಲ ಬೇರು ರೈತ. ಆ ರೈತನಿಗೆ ಆತನ ಕಷ್ಟ, ಶ್ರಮ, ದುಡಿಮೆಗೆ ಆಯಾಸವಾಗಿ ಬಂದಾಗ ಆತನ ಮತ್ತೆ ಪುನಶ್ಚೇತನ, ಆತನ ಮನರಂಜನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಕಲಾವಿದರು ಅಂದರೆ ಅಲೆಮಾರಿ ಕಲಾವಿದರು ರಾತ್ರಿ ಹೊತ್ತಿನಲ್ಲಿ ಮತ್ತು ಬೆಳಗ್ಗೆ ಹೊತ್ತಿನಲ್ಲಿ ಮತ್ತು ರಜಾ ದಿನಗಳಲ್ಲಿ ಅಥವಾ ಮಳೆಗಾಲದಲ್ಲಿ ಈ ನಮ್ಮ ರೈತರ ಒಡಗೂಡಿ ಈ ಕಲಾವಿದರಂತ ಏನು ಕರಿತೀವಿ, ಭಾರತೀಯ ಸಂಸ್ಕೃತಿಯ ಮೂಲ ಬೆನ್ನೆಲುಬು ಮತ್ತು ಬೇರು ಯಾರು ಅಂದರೆ ಅಲೆಮಾರಿಗಳ ಕಲಾವಿದರು. ಇವತ್ತು ಭಾರತದ ಸಾಮಾಜಿಕ ವ್ಯವಸ್ಥೆಯಲ್ಲಿ ಈ ಕಲಾವಿದರು ಎಲ್ಲಿದ್ದಾರೆ, ಹೇಗಿದ್ದಾರೆ, ಅವರಿಗೆ ಸೌಲಭ್ಯಗಳೇನು ಮತ್ತು ಅವರ ಸರ್ಕಾರದಿಂದ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಿಂದ ಪಡ್ಕೊಳ್ತಕ್ಕಂಥ ಸೌಲಭ್ಯಗಳೇನು ಅನ್ನೋದನ್ನು ಈ ಅಲೆಮಾರಿಗಳಿಗೆ ನಾವು ಹೇಳ್ಕೊಳ್ತಕ್ಕಂಥ ಸಂದರ್ಭ ಇವತ್ತು ಒದಗಿ ಬಂದಿದೆ. ಮೊಟ್ಟ ಮೊದಲನೇದಾಗಿ ಎಲ್ಲ ಕಲಾವಿದರಿಗೆ ಚಾನಲ್ ಮೂಲಕ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಯಾಕಂದರೆ ಅವರು ಸಾವಿರ ವರ್ಷಗಳಿಂದಲೂ ತಮ್ಮ ಮೂಲ ಉದ್ಯೋಗ, ಮೂಲ ಕಸುಬುನೇ ಜನರನ್ನು ಮನರಂಜನೆ ಮಾಡೋದು. ಅದು ಕಲಾವಿದರೆ ವಿವಿಧ ರೀತಿಯ ಬಯಲಾಟಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಹಾಡಿನ ಮೂಲಕ, ಜಾನಪದದ ಮೂಲಕ, ವೇಷಭೂಷಣಗಳ ಮೂಲಕ ನೀವೇನು ಜನರನ್ನು, ಆಗಿನ ಕಾಲದಲ್ಲಿ ಯಾವುದೇ ಡಿಜಿಟಲ್ ಇರಲಿಲ್ಲ, ಜನರಿಗೆ ಮೌತ್ ಟು ಮೌತ್ ಅಡ್ವರ್ಟೈಸ್ ಅಂದರೆ ದೃಶ್ಯದ ಮೂಲಕ ಪ್ರತ್ಯಕ್ಷವಾಗಿಯೇ ಅವರು ತಮ್ಮ ಹೊಟ್ಟೆಪಾಡಿಗಾಗಿ ಅವರು ಈ ಕಲಾ ವೇದಿಕೆಯನ್ನು ಮಾಡಿಕೊಂಡಿದ್ರು. ಅದನ್ನು ಇವತ್ತಿಗೂ ಮುಂದುವರ್ಸ್ಕೊಂಡು ಬರ್ತಾ ಇದ್ದಾರೆ. ಆದರೆ ಅವರ ಜನಜೀವನ ಹೇಗಿದೆ, ಇವತ್ತಿನ ಪರಿಸ್ಥಿತಿ ಏನಿದೆ, ಅವರ ಮಕ್ಕಳ, ಚಿಕ್ಕ ಮಕ್ಕಳ, ಬಾಲ ಮಕ್ಕಳ ಮತ್ತು ಅವರ ಶೈಕ್ಷಣಿಕ ವ್ಯವಸ್ಥೆ ಹೇಗಿದೆ ಅನ್ನೋದ್ರ ಬಗ್ಗೆ ಇವತ್ತು ನಾವು ಒಂದು 4-6 ವಿಷಯಗಳನ್ನು ಕಲಾ ವೇದಿಕೆ ಮೂಲಕ ಹಂಚಿಕೊಳ್ತಾ ಇದ್ದೇನೆ.
ಮೊಟ್ಟ ಮೊದಲಿಗೆ ನಾನು ಈ ಕಲಾವಿದರಿಗೆ ಕೇಳ್ಕೊಳ್ಳೋದೇನು ಅಂದರೆ, ಇಷ್ಟೆಲ್ಲ ಜನರನ್ನು ಸಮಾಜದ ಮನೋವಿಜ್ಞಾನದ ಮೂಲ ಬೇರುಗಳಿರೋದೇನೆ ಕಲಾವಿದರ ಬಳಿ. ಇವತ್ತು ನಾವು ಮನೋಶಾಸ್ತ್ರಜ್ಞರನ್ನ ಕಾಣ್ತೀವಿ, ಸೈಕಾಲಜಿಸ್ಟ್ಗಳನ್ನ ಕಾಣ್ತೀವಿ, ಆದರೆ ಸಮಾಜದ ಸೈಕಾಲಜಿಸ್ಟ್ಗಳು ಯಾರಾದರೂ ಇದ್ರೆ ಅದು ಕಲಾವಿದರ ಮೂಲಕ ನಾವು ಕಂಡ್ಕೊಳ್ಳೋಕ್ಕೆ ಸಾಧ್ಯ. ಹಲವಾರು ಪಾತ್ರಧಾರಿಗಳ ಮೂಲಕ, ಅದು ಬೇರೆ ಬೇರೆ ಪಾತ್ರಧಾರಿಗಳ ಮೂಲಕ ಜನಜೀವನದ ಇವತ್ತು ಸಹ ನೀವೆಲ್ಲಾದರೂ ಅಲೆಮಾರಿಗಳನ್ನು ನೋಡಿದ್ರೆ ಕಷ್ಟದ ಬದುಕು, ಶ್ರಮದ ಬದುಕು, ಮತ್ತು ಅವರ ಹೊಟ್ಟೆಪಾಡಿನ ಬದುಕಿಗಾಗಿ ಕಲೆ ಉಳಿಸಿಲ್ಲ. ಅವರು ಭಾರತದ ಸಂಸ್ಕೃತಿಯ ಶ್ರೇಷ್ಠತೆಯನ್ನು ಉಳಿಸಿರೋರು ಯಾರಾದರೂ ಇದ್ದರೆ ಅವರು ನಮ್ಮ ಅಲೆಮಾರಿ ಕಲಾವಿದರು ಅಂತ ನನ್ನ ಅಭಿಮತ, ಮತ್ತು ಅವರಿಗೆ ನಾನು ಬೆಂಬಲ ಕೊಡ್ತೇನೆ. ಮತ್ತು ಮೊಟ್ಟ ಮೊದಲನೇದಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ರಾಜ್ಯ ಸರ್ಕಾರ ಮತ್ತು ಭಾರತದ ಕೇಂದ್ರ ಸರ್ಕಾರ ಏನಿದೆ, ಮಾನವ ಸಂಪನ್ಮೂಲ ಡಿಪಾರ್ಟ್ಮೆಂಟ್ ಅಂತ ಏನು ಕರಿತೀವಿ, ಹ್ಯೂಮನ್ ರಿಸೋರ್ಸ್ ಡಿಪಾರ್ಟ್ಮೆಂಟಿಗೆ ನೀವೇನಾದರೂ ಬಜೆಟ್ ಕೊಡಬೇಕಾದ್ರೆ ಮೊದಲು ಈ ಕಲಾವಿದರ ಬದುಕನ್ನು ಸುಧಾರಣೆ ಮಾಡೋ ಸಲುವಾಗಿ, ಆ ಕಲಾ ಬದುಕಿದೆ ಅಂತೇಳೇ ವಿಶ್ವದಾದ್ಯಂತ ಇವತ್ತು ಭಾರತದ ಸಂಸ್ಕೃತಿಯನ್ನು ಉಳಿಸ್ಕೊಳ್ಳೋಕೆ ಕಾರಣ ಆಗಿರೋ ಈ ಅಲೆಮಾರಿಗಳ ಬಗ್ಗೆ ನೀವು ಅವರ ಜನಜೀವನದ ಬಗ್ಗೆ, ಶಿಕ್ಷಣದ ಬಗ್ಗೆ, ತರಬೇತಿಯ ಬಗ್ಗೆ ಹೆಚ್ಚೆಚ್ಚು ಅನುದಾನ ಕೊಡಬೇಕು, ಬಿಡುಗಡೆ ಮಾಡಬೇಕಂತ ಈ ಕಲಾವಿದರ ಪರವಾಗಿ ಚಲನ್ ಮೂಲಕ ನಾನು ಆಗ್ರಹಪಡಿಸ್ತೇನೆ. ಸರ್, ಇನ್ನೊಂದು, ಈಗ ನೀವು ಹೇಳಿದ್ರಿ ಮೂಲತಃವಾಗಿ ಇವರೆಲ್ಲರೂ ಅಲೆಮಾರಿಗಳು ಕಲಾವಿದರು ಅಂತ ಹೇಳಿದ್ರಿ. ಇವ್ರು ಮೂಲತಃವಾಗಿ ಕಲಾವಿದರು. ಅವಾಗ ನೀವೇನು ಹೇಳಿದ್ರಿ, 30 to 30 ಅಂದರೆ ಯಾವುದೇ ಅಕ್ಷರ ಜ್ಞಾನ ಇರದ ಸಮಯದಲ್ಲಿ ಇವ್ರನ್ನ ಈ ಕಲೆಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಇಲ್ಲಿವರೆಗೆ ತೊಗೊಂಡು ಬಂದಿದ್ದಾರೆ. ಇಂಥ ಒಂದು ವಿಜ್ಞಾನದ ಕಾಲದಲ್ಲಿ ಇವ್ರಿಗೆ ಏನಾದರೂ ವಿದ್ಯೆ ಕೊಟ್ಟಿದ್ದೇ ಆದಲ್ಲಿ ಈ ಕಲೆಯನ್ನು ಇನ್ನಷ್ಟು ಪ್ರಚೋದನೆ ಮಾಡ್ಬೋದಂತೀರಾ ಅಲೆಮಾರಿಗಳು? ಹೌದು, ನಾನು ಅದನ್ನೇ ಹೇಳ್ತಾ ಇರೋದು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವತ್ತು ಯಾರಾದರೂ ನಮ್ಮ ಕಲಾ ವೇದಿಕೆ ಮೂಲಕ ಇದನ್ನು ತಾವು ನೋಡ್ತಾ ಇದ್ರೆ ಅಥವಾ ತಮ್ಮ ಗಮನಕ್ಕೆ ಬಂದರೆ, ಮೊಟ್ಟ ಮೊದಲೇ ನೀವು ಮಾಡಬೇಕಾಗಿರೋ ಕೆಲಸ ಏನು ಅಂದರೆ, ಈ ಕಲಾವಿದರ ಸರ್ವೆಯನ್ನು ಆಗಬೇಕು. ಈ ಕಲಾವಿದರು ಯಾವುದೇ ಏಜ್ ಲಿಮಿಟ್ ಇರಲಾರ್ದೆ, 18 ವರ್ಷದ ಯುವಕ ಇರಲಿ ಅಥವಾ ಬಾಲ ಕಲಾವಿದ ಇರಲಿ, ಅಲೆಮಾರಿಯ ಕಲಾವಿದರು, ಬಾಲ ಕಲಾವಿದರು, ಯುವ ಕಲಾವಿದರು, ಹಿರಿಯ ಕಲಾವಿದರು ಅಂತ ವಿಂಗಡಣೆ ಮಾಡದೇನೆ ಅಲೆಮಾರಿಗಳಲ್ಲಿ ಕಲಾ ವಿಭಾಗ ಏನಿದೆ ಅವರನ್ನು ಉಳಿಸಿ ಬೆಳೆಸೋಕ್ಕೆ, ಎಲ್ಲಕ್ಕಿಂತ ಸಂಸ್ಕೃತಿ ಉಳಿಸ್ಬೇಕಾದ್ರೆ ಅವರು ಬೇರು ಇರೋದರಿಂದ ಅವರಿಗೆ ಸ್ಟೈಫಂಡ್ ಮೂಲಕ, ತರಬೇತಿಯ ಮೂಲಕ, ಇವತ್ತಿನ ಆಧುನಿಕ ಶಿಕ್ಷಣವನ್ನು ಕೊಡೋದ್ರ ಮೂಲಕ ಅವರು ವಿಶ್ವ ಮಟ್ಟದ ಶ್ರೇಷ್ಠ ಕಲಾವಿದರಾಗಿ ಹೊರಹೊಮ್ಮಕ್ಕೆ ಸ್ಟೈಫಂಡ್ ಕೊಡಬೇಕು. ಮತ್ತು ಅವರಿಗೆ ಬಾಲ ಕಲಾವಿದರಿಗೆ ಪ್ರೋತ್ಸಾಹ ಮಾಡೋ ಪುರಸ್ಕಾರಗಳನ್ನು ಕೊಡಬೇಕು. ಯುವಕರಿಗೆ ಈ ಥರ ಕಲಾ ವೇದಿಕೆಯ ಮೂಲಕ ಚಾನಲ್ ಏನು ನಾವು ನೋಡ್ತಾ ಇದ್ದೀವಿ, ಇಂಥ ಎಲೆಮರೆ ಚಾನಲ್ಗಳನ್ನು ತಾವು ಸರ್ಕಾರ ಅನುದಾನವನ್ನು ಕೊಡೋದ್ರ ಮೂಲಕ ಇನ್ನೂ ಹಕ್ಕಿ ಉದಾಹರಣೆಗೆ ತಮಗೆ ಈ ಮೂಲಕ ಹೇಳೋಕ್ಕೆ ನನ್ನ ನೆನಪು ಬರ್ತಾ ಇದೆ, ಸುರಭಿ ಅನ್ನೋ ಒಂದು ಧಾರಾವಾಹಿ ಬರ್ತಾಯಿತ್ತು. ಸುರಭಿ ಅದು ರಾಷ್ಟ್ರ ಮಟ್ಟದಲ್ಲಿ ಹೆಸರುವಾಸಿ ಆಯಿತು. ಅವರು ಮಾಡಿದ್ದೇನು, ಕಾಶ್ಮೀರದಿಂದ ಇಟ್ಕೊಂಡು ಕನ್ಯಾಕುಮಾರಿವರೆಗೆ ಇರತಕ್ಕಂಥ ಕಲಾ ವಿಭಾಗಗಳನ್ನು, ಪ್ರಭೇದಗಳನ್ನು ಅವರೆಲ್ಲ ಹುಡುಕಿ ತೆಗೆದು ಅವರಿಗೆ ಸರ್ಕಾರ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಮೂಲಕ ಅನುದಾನ ಕೊಡ್ತು. ಇವತ್ತು ನಮ್ಮ ಚಾನಲ್ಗೆ ಸರ್ಕಾರ ಸಂಸ್ಕೃತಿ ಇಲಾಖೆ ಕೊಡೋದ್ರ ಮೂಲಕ ಇನ್ನೂ ಹೆಚ್ಚೆಚ್ಚು ಪ್ರೋತ್ಸಾಹವನ್ನು ಕಲಾವಿದರಿಗೆ, ಅಲೆಮಾರಿಗಳಿಗೆ ಅವರಿಗೆ ಕೊಡಬೇಕು. ಮತ್ತು ಅವರಿಗೆ ಶಿಷ್ಯ ವೇತನ ಕೊಡಬೇಕು. ಮೊಟ್ಟ ಮೊದಲಿಗೆ ಏನಾದರೂ ಆಗಬೇಕು ಅಂದರೆ, ಭಾರತದ ಸಾಮಾಜಿಕ ವ್ಯವಸ್ಥೆ ಯಾವ ಕಡೆ ಹೋಗ್ತಾ ಇದೆ ಅನ್ನೋದನ್ನು ಡಿಜಿಟಲ್ ನೋಡಬೇಡ್ರಿ, ನಮ್ಮ ಹಿಂದಿನ ಇತಿಹಾಸವನ್ನು, ಹಿಂದಿನ ಜಾನಪದವನ್ನು, ಹಿಂದಿನ ನಾವೇನು ನೋಡ್ತೀವಿ ಕಲಾವಿದರನ್ನು ಉಳಿಸಿ ಬೆಳೆಸಿದ್ರೆ ಮಾತ್ರ ಸಮಾಜದಲ್ಲಿ ಉತ್ಕೃಷ್ಟ ಸಾಹಿತ್ಯ, ಉತ್ಕೃಷ್ಟ ಜಾನಪದ, ಉತ್ಕೃಷ್ಟ ಕಲಾವಿದರು ಹೊರಬರೋಕ್ಕೆ ಸಾಧ್ಯ ಆಗುತ್ತೆ. ಅನುದಾನ ಕೊಡಬೇಕು. ನೀವು ಅನ್ನೋದು ನಿಜ ಸರ. ನೀವು ಅಂದಂಗೆ ಈಗ ಈ ಭಾಗದಲ್ಲಿ ಅಷ್ಟೇ ಅಲ್ಲ, ಈ ಕರ್ನಾಟಕದಲ್ಲಿ ಈ ಅಲೆಮಾರಿ ಕಲಾವಿದರು ಎಷ್ಟು ಜನರು ಇದ್ದಾರೆ ಅನ್ನೋದು ಸರ್ಕಾರ ಗಮನಕ್ಕಿಲ್ಲ. ಇನ್ನೊಂದು ಏನಂದರೆ, ಏನೋ ಒಂದು ಮಾಡಿದೆ ನಿಗಮ ಅಂತೇಳಿದೆ, ಕನ್ನಡ ಸಂಸ್ಕೃತಿ ಇಲಾಖೆ ಅಂತಿದೆ. ಆ ಇಲಾಖೆಯಲ್ಲಿ ಈ ಅಲೆಮಾರಿಗಳು ಎಲ್ಲೆಲ್ಲಿದ್ದಾರೆ, ಅವರ ಜೀವನ ಹೇಗಿದೆ ಅನ್ನೋದು ಅವ್ರಿಗೆ ಸರ್ವೇನೇ ಇಲ್ಲ, ಎಷ್ಟು ಜನರು ಅದన్నారు. ಇನ್ನೊಂದು ಏನಂದರೆ, ಅಲ್ಲಿ ಆ ಇಲಾಖೆಯಲ್ಲಿ ಕೆಲವೊಂದು ಜನರು ಜೊತೆ ಅವ್ರಿಗೆ ಹೊಂದಾಣಿಕೆ ಇರುತ್ತೆ, ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಇಲ್ಲಿಪ್ಪ ಯಾವಾಗ ಫಂಡ್ ಬಂತು, ಯಾವ ಕಾರ್ಯಕ್ರಮ ಬಿಡುಗಡೆ ಆಯಿತು ಅಂತೇಳಿ. ನೀವು ಅಂದಾಗೆ ಮೊಟ್ಟ ಮೊದಲನೇದಾಗಿ ಏನಂತಂದರೆ, ಈ ಅಲೆಮಾರಿ ಕಲಾವಿದರುಗಳ ಬಗ್ಗೆ ಒಂದು ಸರ್ವೆ ಪಟ್ಟಿ ಆಗಬೇಕು. ಅದು ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಆ ಪುಸ್ತಕ ಇರಬೇಕು.
ಅಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳದೆ ಇದ್ರೂ ಕೂಡ ಇವರು ಅವೇರ್ನೆಸ್ ಮೂಡಿಸುವಂಥ ಕಾರ್ಯಕ್ರಮಗಳು ಕೊಟ್ಟರೆ ಅವ್ರು ಕೆಲವ್ರಿಗೆ ಗೊತ್ತೇ ಇಲ್ಲ ಸರ್, ಇಲ್ಲಿ ಸಂಘ ಮಾಡ್ಕೋಬೇಕು, ಇಲ್ಲಿಂದ ಹಣ ತಗೋಬೇಕು ಅನ್ನೋದು ಗೊತ್ತಿಲ್ಲ. ಅದಕ್ಕಾಗಿ ನೀವು ಹೇಳಿದ್ದು ಒಳ್ಳೇದಿದೆ. ಈಗ ಸರ್ವೆ ಮಾಡಲಿಕ್ಕೆ ಗೌರ್ಮೆಂಟ್ ಏನು ಮಾಡ್ಬೇಕಂತೀರಿ ಸರ್ ಇದನ್ನು? ಸರ್, ಈಗ ಸರ್ಕಾರ ಈಗ ಚುನಾವಣೆ ಏನೋ ಮುಗೀತು, ಇವತ್ತಿಗೆ ಹೆಚ್ಚು ಕಮ್ಮಿ ಮುಗಿದೋಯಿತು ಇವತ್ತಿಗೆ. ಇನ್ನು ನಾಳೆಯಿಂದ ಆಡಳಿತಾತ್ಮಕವಾಗಿ ಮುಖ್ಯಮಂತ್ರಿಗಳಲ್ಲಿ ಮತ್ತು ಕನ್ನಡ ಸಂಸ್ಕೃತಿಯ ಸಚಿವರಲ್ಲಿ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಾರ್ಯದರ್ಶಿಗಳೇನಿದ್ದೀರಿ ಅವರೆಲ್ಲನೂ ಸಹ ಈ ಕಲಾವಿದರ ಬಗ್ಗೆ ಸರ್ವೆ ಆಗಬೇಕು. ನೀವು ನೋಡ್ರಿ, ಅರಣ್ಯದಲ್ಲಿರೋ ಆನೆಗಳ ಗಣತಿ ಮಾಡಿರಿ, ಸ್ವಾಗತ ಮಾಡ್ತೀವಿ. ಹುಲಿ, ಸಿಂಹ, ಕರಡಿ, ಪಕ್ಷಿ, ಪಶು ಪಕ್ಷಿ ಮಾಡ್ತಾ ಇದ್ದೀರಿ. ಯಾಕೆ ಅರಣ್ಯ ಉಳಿಬೇಕಾದ್ರೂ ಪಶು ಪಕ್ಷಿ ಮಾನವ ಬೇಕೇ ಬೇಕು. ಆದರೆ ಕಲಾವಿದರು ಉಳಿಬೇಕಾದ್ರೆ ಕಲಾವಿದರ ಸರ್ವೆ ಇದೆಯಾ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಾಡಿದೆಯಾ ಅನ್ನೋ ಪ್ರಶ್ನೆಹಾರವಾಗಿದೆ. ಅದಕ್ಕೋಸ್ಕರ ಬಹಳ ದೊಡ್ಡ ಉತ್ತಮ ಪ್ರಶ್ನೆ ಸರ್ ಇದು. ಅದಕ್ಕೆ ಪ್ರಶ್ನೆ ಇದು. ನಾನು ಈ ಸರ್ಕಾರದ ಕಾರ್ಯದರ್ಶಿಗಳಲ್ಲಿ ಆಗ್ರಹ ಮಾಡ್ತೀನಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಪ್ರವಾಸೋದ್ಯಮ ಇಲಾಖೆ ಜೊತೆಗೂಡಿ ಮಾಡಿದ್ರೆ, ಯಾಕಂತಂದ್ರೆ ಪ್ರತಿಯೊಂದು ಗ್ರಾಮದಲ್ಲಿಯೂ ಅಲೆಮಾರಿಗಳಿದ್ದಾರೆ, ಪ್ರತಿಯೊಂದು ಗ್ರಾಮದಲ್ಲಿ ಗ್ರಾಮ ಸಂಸ್ಕೃತಿ ಇದೆ. ಗ್ರಾಮ ಸಂಸ್ಕೃತಿಯ ಮೂಲ ಬೇರೆ ಅಲೆಮಾರಿಗಳೇ. ಅಲೆಮಾರಿಗಳು ಮಳೆ, ಚಳಿ, ಬೇಸಿಗೆ ಕಾಲದಲ್ಲಿ ಅವರು ಒಂದೂರಿಂದ ಒಂದೂರಿಗೆ ಸರ್ವೆ ಆಗೋದು ಕಷ್ಟ ಸಾಧ್ಯ ಇದ್ದರೆ ಇಂಥ ಚಾನಲ್ಗಳಿದ್ದಾವೆ, ಸರ್ವೆ ಮಾಡೋರಿದ್ದಾರೆ, ಸ್ಟಡಿ ಇದೆ. ಆ ವರದಿಯಲ್ಲಿ ಇವರನ್ನು ಸಹ ಒಬ್ಬ ಸದಸ್ಯರನ್ನಾಗಿ ಮಾಡಿಕೊಂಡಿದ್ದೆ ಆದರೆ ಹೆಚ್ಚೆಚ್ಚು ವಿವರಗಳು ನಿಮಗೆ ಕೊಡೋಕ್ಕೆ ಸಾಧ್ಯ ಅನ್ನೋದರ ಮೂಲಕ ಸಂಸ್ಕೃತಿ ಇಲಾಖೆ, ಪ್ರವಾಸೋದ್ಯಮ ಇಲಾಖೆ ಕಾರ್ಯದರ್ಶಿಗಳು ಈ ಜೊತೆಗೂಡಿ ಮಾಡಿದ್ದೆ ಆದರೆ ವಿಶ್ವ ಪರ್ಯಟನ, ಅಲೆಮಾರಿ ಪ್ರವಾಸಿಗಳಂತೆ ನೀವು ವಿಶ್ವಮಟ್ಟದಲ್ಲಿ ಹೇಳ್ತಾ ಇದ್ದೀರಿ. ನಾವು ಬರೀ ಐತಿಹಾಸಿಕ ಸ್ಥಳಗಳನ್ನು ತೋರಿಸ್ತಾ ಇದ್ದೀರಿ. ಆ ಐತಿಹಾಸಿಕ ಸ್ಥಳಗಳು ಎಷ್ಟಿದೆ ಅಂದರೆ ಕರ್ನಾಟಕದಲ್ಲಿ 27,000 ಐತಿಹಾಸಿಕ ಸ್ಥಳಗಳನ್ನು ತೋರಿಸಿದ್ದೀರಿ. ಪ್ರಮುಖವಾಗಿ ಒಂದು 40-45 ಐತಿಹಾಸಿಕ ಸ್ಥಳಗಳ ಬಗ್ಗೆ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಜಾರಿ ಮಾಡ್ತಾ ಇದೆ ಮತ್ತು ಅನುಷ್ಠಾನಕ್ಕೆ ತಂದಿದೆ. ಅದರಲ್ಲಿ 10% ಆದರೂ ಬಜೆಟನ್ನು ಈ ಅಲೆಮಾರಿಗಳಿಗೆ ಕೊಡೋದ್ರ ಮೂಲಕ ಅವರ ಕಲಾ ಪ್ರದರ್ಶನವನ್ನು ಆ ಐತಿಹಾಸಿಕ ಸ್ಥಳಗಳಲ್ಲಿ ಯಾವುದೇ ಗುರುತಿನ ಚೀಟಿ ಇರದೇನೆ ಅವ್ರಿಗೆ ಕಲಾ ಪ್ರದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಾಗ ಮಾತ್ರ ಅವ್ರ ಹೊಟ್ಟೆ ಬದುಕು ನಡೆಯುತ್ತೆ ಮತ್ತು ಸಂಸ್ಕೃತಿ ಉಳಿಯುತ್ತೆ ಮತ್ತು ವಿದೇಶಿಗರಿಗೆ ಮತ್ತು ಸ್ಥಳೀಯರಿಗೆ ಅವರ ಬದುಕನ್ನು ತಿಳ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಅನ್ನೋದನ್ನು ನಾನು ಈ ಮೂಲಕ ಆಗ್ರಹಪಡಿಸ್ತೇನೆ. ಸರ್, ಖಂಡಿತ ನೀವು ಹೇಳೋದು ತುಂಬ ಒಳ್ಳೆಯ ಪ್ರಶ್ನೆ ಸರ್. ಈಗ ಇನ್ನೊಂದೇನಂತಂದ್ರೆ ಈ ಅಲೆಮಾರಿಗಳು ಇದುವರೆಗೆ ಪ್ರವಾಸ ಉದ್ಯಮ ಜೊತೆಯಲ್ಲಿ ಬಹಳಷ್ಟು ಜನರು ವಿದೇಶಗಳಲ್ಲಿ ಕಾರ್ಯಕ್ರಮ ಮಾಡಿ ಬಂದಿದ್ದಾರೆ. ಇಲ್ಲಿವರೆಗೂ ಎಷ್ಟು ಮಂದಿ ಅಲೆಮಾರಿಗಳನ್ನು ಕರ್ಕೊಂಡು ಹೋಗಿದ್ದಾರೆ ಅನ್ನೋದು ಒಂದು ಪ್ರಶ್ನೆ ಸರ್. ಇದು ಬಹಳ ಗಂಭೀರವಾದ ಪ್ರಶ್ನೆ. ನನಗೆ ಆಶ್ಚರ್ಯ ಅನಿಸ್ತಾ ಇದೆ, ಕನ್ನಡ ಸಂಸ್ಕೃತಿ ಇಲಾಖೆ ಮತ್ತು ಪ್ರವಾಸೋದ್ಯಮ ಇಲಾಖೆದವರು ಈ ಕಡೆ ಕಣ್ಣೆತ್ತು ನೋಡಿದಾರೆ ಇಲ್ಲ ಅಂತ. ತಾರತಮ್ಯ ಯಾಕೆ ಮಾಡ್ತೀರಿ ನೀವು? ಈ ಕಲಾವಿದರನ್ನು ಈಗ ಹೇಗೆ ಕ್ರೀಡೆಯಲ್ಲಿ ಗ್ರಾಮೀಣ ಭಾಗದಿಂದ ಬಂದಿರೋ ಕುಸ್ತಿಪಟು, ಗ್ರಾಮೀಣ ಬಂದಿರೋ ಹಾಕಿಪಟು, ಗ್ರಾಮೀಣ ಭಾಗದ ಸೈಕ್ಲಿಸ್ಟ್ಗಳಿಗೆ ಹೆಂಗೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ತೀರೋ ಅದೇ ಥರ ಈ ಅಲೆಮಾರಿಗಳನ್ನು ನೀವು ಗುರುತಿಸಿ ಇವರಿಗೆ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮತ್ತು ವಿಶ್ವ ಮಟ್ಟದಲ್ಲಿ ಇವರನ್ನು ಸರ್ವೆ ಮಾಡೋದ್ರ ಮೂಲಕ ಅವರಿಗೆ ನೀವು ಅಲ್ಲಿ ಪ್ರತಿಪಾದನೆ ಮಾಡಿದ್ರೆ, ನನಗೆ ನೆನಪು ಬರ್ತಾ ಇದೆ ನೀವು ಕೇಳಿದ್ದು, ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಮತ್ತು ಉತ್ತಮ ಆಡಳಿತಗಾರ ರಾಮಕೃಷ್ಣ ಹೆಗಡೆಯವರು ಇದ್ರು, ನೆನಪು ಬರ್ತಾ ಇದೆ. ಅವರು ಬೆಂಗಳೂರಿನಲ್ಲೇ ಅಂತಾರಾಷ್ಟ್ರೀಯ ಮಟ್ಟದ ಈ ಕಲಾ ಪ್ರದರ್ಶನವನ್ನ ಬೆಂಗಳೂರಿನಲ್ಲಿ ಮಾಡಿದ್ರು. ಆಗ ನನ್ನ ನೆನಪು ಬರ್ತಾ ಇದೆ, ಅವರು ಗ್ರಾಮೀಣ ಭಾಗದ ಅಲೆಮಾರಿಗಳಿಗೆ ಒಂದು ಪ್ರದರ್ಶನ ಕೊಟ್ಟಿದ್ರು. ಮತ್ತೆ ತಿರುಗಿ ಇಷ್ಟು ವರ್ಷ ಬೇಕಾಯ್ತಾ ನಮಗೆ ತಿರುಗಿ ನೋಡೋಕ್ಕೆ? ರಾಮಕೃಷ್ಣ ಹೆಗಡೆಯವರು ಆಗಿನ ಕಾಲದಲ್ಲೇನೆ ಅವರು ಸರ್ಕಾರ 1983, 82ರಿಂದ 83, 84ರಲ್ಲಿ ಏನು ಮಾಡಿದ್ರು ಅವರು ಅದನ್ನೇ ಹೇಳಿದ್ದು. ಆ ಸಂದರ್ಭದಲ್ಲಿ ಒಂದು ಸಂದರ್ಶನ ಕೊಡ್ತಾ ಹೇಳ್ತಾ ಇದ್ದಾರೆ, ರಾಮಕೃಷ್ಣ ಹೆಗಡೆಯವರೇ, ನೀವು ಮೊದಲು ಕಲಾ ಪ್ರದರ್ಶನಕ್ಕೆ ಮಾಹಿತಿ ಕೊಡ್ತಾ ಇದ್ದೀರಿ, ಮತ್ತು ನೀವು ಮನೆಗೆ ಹೋಗಿ ಅಮ್ಮನ ಭೇಟಿ ಮಾಡಿದಾಗ ಹೇಳಿದ್ರು, ನಾನು ಈ ಭಾರತೀಯ, ಈ ಕನ್ನಡಿಗ, ಮೊದಲಿಗೆ ನಾನು ನಮ್ಮ ತಾಯಿ ಮಗನೇ ಹೊರತು ಮುಖ್ಯಮಂತ್ರಿ ಅಲ್ಲ ಅವರಿಗೆ. ಹಾಗೆಯೇ ಈ ಭಾರತದ ಸಂಸ್ಕೃತಿಯ ಮೂಲ ಬೇರುಗಳು ಅಲೆಮಾರಿಗಳಲ್ಲಿದೆ. ಆ ಸಂಸ್ಕೃತಿ ಬಿಂಬ ಕರ್ನಾಟಕದಲ್ಲಿದೆ ಅಂತ ಅಂತಾರಾಷ್ಟ್ರೀಯ ಮಟ್ಟದ ಸಾಂಸ್ಕೃತಿಕ ಸಮ್ಮೇಳನ ಕರ್ನಾಟಕದಲ್ಲಿ ಅವರ ಮೂಲಕ ಮಾಡಿದ್ದು ಇತಿಹಾಸ ಇದೆ. ಇವತ್ತಿನ ನಮ್ಮ ಮಾನ್ಯ ಸಿದ್ದರಾಮಯ್ಯ ಅವರು ತಾವು ಸಹ 6ನೇ ತರಗತಿವರೆಗೂ, 5ನೇ ತರಗತಿ ಪ್ರವೇಶ ಪಡ್ಕೊಂಡಿದ್ದೀರಿ, ಏನು 5ನೇ ತರಗತಿವರೆಗೂ ಜಾನಪದ ಕುಣಿದಾಟ ಮಾಡಿದ್ದೀರಿ, ಅಂದ್ರೆ ಕಲೆಯಲ್ಲಿದ್ದೀರಿ. ಆ ಕಲೆಯನ್ನ ಈ ಅಲೆಮಾರಿಗಳ ಮೂಲಕ ನೀವು ಪ್ರತಿಬಿಂಬಿಸ್ರಿ ಅನ್ನೋದು ನಮ್ಮ ಆಶಯ ಆಗಿದೆ. ಬಿಂಬಿಸ್ರಿ, ಮತ್ತೆ ಅವರಿಗೆ ಅನುದಾನ ಕೊಡ್ರಿ. ಆ ಮಕ್ಕಳು, ನೀವು 5ನೇ ತರಗತಿ ಬಂದಿದ್ರಿ, ಎಷ್ಟೋ ಮಕ್ಕಳು 10ನೇ ತರಗತಿನೂ ಇವತ್ತಿಲ್ಲ. ಈ ಸಂದರ್ಭದಲ್ಲಿ ಒಂದು ನೆನಪು ಬರ್ತಾ ಇದೆ, ಕರ್ನಾಟಕ ಸರ್ಕಾರ ಹೊಸ ಒಂದು ಯೋಜನೆಯನ್ನು ಹಾಕೊಂಡಿದೆ. ಯಾವುದೇ ಯುವಕ
ಯುವತಿ ಅಥವಾ ಬಾಲಿಕರು ಶಾಲೆಗೆ ಹೋಗದೇ ಇದ್ರು ಅಥವಾ ಶಾಲೆ ಬಿಟ್ಟಿದ್ರು ಸಹಿತ ಮರು ಪ್ರವೇಶ ಕೊಟ್ಟು ಅವರಿಗೆ ವಿಶೇಷ ತರಬೇತಿಗಳನ್ನ ಇವತ್ತು ಆರಂಭ ಮಾಡಿದ್ರಿ. ಅದಕ್ಕೆ ಕರ್ನಾಟಕ ಸರ್ಕಾರಕ್ಕೆ ಕಲಾ ವೇದಿಕೆ ಮೂಲಕ ನಾನು ಸ್ವಾಗತ ಮಾಡ್ತೀನಿ. ಅಲ್ಲಿ ಅಲೆಮಾರಿ ಯುವಕರು ಇದ್ದಾರೆ, ಅವರನ್ನು ಎಲ್ಲರನ್ನ ತರಬೇತಿ ಕೊಡೋದ್ರ ಮೂಲಕ ಮಾನ್ಯ ಸಿದ್ದರಾಮಯ್ಯ ಅಣ್ಣವರು ಮುಖ್ಯಮಂತ್ರಿಗಳು ಇವರಿಗೆ ಹೆಚ್ಚಿನ ಅನುದಾನ ಕೊಡೋದ್ರ ಮೂಲಕ ಒಂದು ಶ್ರೇಷ್ಠ ಸಂಸ್ಕೃತಿಯನ್ನು ಬಿಂಬಿಸಲಿ ಅನ್ನೋದನ್ನು ನಮ್ಮ ಸದಾಶಯ ಆಗಿದೆ. ಖಂಡಿತ ಸರ್, ಒಳ್ಳೆಯ ವಿಚಾರ. ಈಗ ಅಲೆಮಾರಿಗಳ ಬಗ್ಗೆ, ಅವರ ಕಲೆಯ ವಿಚಾರದ ಬಗ್ಗೆ ಮಾತಾಡಿದ್ರಿ. ಈಗ ಆರ್ಥಿಕ ಪರಿಸ್ಥಿತಿ ಯಾವ ರೀತಿಯಲ್ಲಿದೆ ಅವ್ರದ್ದು, ನಂತರ ಅವ್ರಿಗೆ ಏನಾದರೆ ಮುಂದೆ ಬರಲಿಕ್ಕೆ ಸಾಧ್ಯ ಅನ್ನೋದನ್ನು ಸ್ವಲ್ಪ ತಿಳಿಸ್ಬೇಕು ಸರ್. ಇಷ್ಟೋ ತನಕ ನಾವು ಮಾತಾಡಿದ್ದು ಬರೇ ಸಾಮಾಜಿಕವಾಗಿ ದೇಶದ ಸಾಂಸ್ಕೃತಿಕತೆ ಶ್ರೇಷ್ಠತೆ ಬಗ್ಗೆ ಮಾತಾಡಿದ್ವಿ. ಒಂದು ಬದುಕು, ಒಬ್ಬ ವ್ಯಕ್ತಿಯ ಸಂಪನ್ಮೂಲ ವ್ಯಕ್ತಿ ಅಂತ ಹೇಗೆ ಗುರುತಿಸ್ತೀರಿ ಅಂದ್ರೆ ಅವರ ಜೀನ್ಸ್ ನಲ್ಲೇ ಇದೆ ಕಲಾವಿದರಂತ. ಅವರಿಗೆ ಆರ್ಥಿಕ ಬಡತನ ಇದೆ. ಅವರು ಸಾಂಸ್ಕೃತಿಕವಾಗಿ ಶ್ರೀಮಂತಿಕೆಯಲ್ಲಿದ್ದಾರೆ, ಆರ್ಥಿಕವಾಗಿ ಬಡವರಿದ್ದಾರೆ. ಆ ಆರ್ಥಿಕವಾಗಿ ಮೇಲೆತ್ತಬೇಕಾದ್ರೆ ಎಲ್ಲ ಕಲಾವಿದರು ಯಾರು ಕಲಾವಿದ ಅಂತ ಅಲೆಮಾರಿ ಅಂತ ಬರ್ತಾನೋ ಆತನಿಗೆ ಮೊದಲು ತರಬೇತಿ ಕೊಡಬೇಕು, ಆತನಿಗೆ ಸ್ಟೈಫಂಡ್ ಕೊಡಬೇಕು. ಮತ್ತು ಜಿಲ್ಲಾ ಮಟ್ಟ, ರಾಷ್ಟ್ರ ಮಟ್ಟ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಗೆ ದಸರಾ ಕ್ರೀಡಾಕೂಟದಲ್ಲಿ ದಸರಾ ಸಮ್ಮೇಳನ ಮತ್ತು ಗುಲ್ಬರ್ಗಾ ಸಮ್ಮೇಳನ, ಸಾಹಿತ್ಯ ಸಮ್ಮೇಳನ ಅಂತ ಕರಿತೀವಿ, ಆ ಸಾಹಿತ್ಯ ಸಮ್ಮೇಳನದಲ್ಲಿ ಒಟ್ಟಾರೆ ಖರ್ಚಿನ 10ರಷ್ಟು ಭಾಗವನ್ನು ಅಲೆಮಾರಿಗಳಿಗೆ ಮೀಸಲಿಡಬೇಕು. ಕವಿ, ಕಲಾವಿದ ಎಲ್ಲರೂ ಅದರೊಳಗೆ. ಇವತ್ತು ನೀವು 4 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ, 40 ಲಕ್ಷ ರೂಪಾಯಿಗಳನ್ನಾದರೂ ಸಹ ಅಲೆಮಾರಿಗಳು ಕೊಟ್ಟರೆ ಅವರು ಸಂಸ್ಕೃತಿಯ ಭಾಗವಾಗಿ ಆರ್ಥಿಕವಾಗಿ ಉಪಜೀವನ ಮಾಡೋಕ್ಕಾಗುತ್ತೆ, ಮುಂದೆ ಬರೋಕ್ಕಾಗುತ್ತೆ ಅನ್ನೋದನ್ನು ಈ ಮೂಲಕ ಹೇಳ್ತಾ, ಇವತ್ತು ಒಳ್ಳೆಯ ದಿನ. ನಮಗೆ ಡಿ ದೇವರಾಜರ್ ಸರ್ ನೆನ್ಪು ಮಾಡ್ಕೊಂಡಿದ್ದು ಒಳ್ಳೇದು ಮಾಡಿದ್ದೀರಿ ನೀವು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತು ಜೂನ್ 6 ಡಿ ದೇವರಾಜ ಅರಸು ಈ ಸಾಂಸ್ಕೃತಿಕವಾಗಿ ಅವರು ಅಲೆಮಾರಿಗಳ ಜೊತೆಗಿದ್ರು. ಉದಾಹರಣೆಗೆ ಹೇಳಬೇಕಂತಂದರೆ ತಮಗೆ ಗೊತ್ತದನ್ನು ನೆನ್ಪು ತಂದು ಕೊಡ್ತೀನಿ. ಅವರು ಪ್ರವಾಸಕ್ಕೆ ಹೋಗುವಾಗ ಒಬ್ಬ ಹೆಳವ ಒಂದು ಎತ್ತನ್ನು ತೊಗೊಂಡು ಬರ್ತಾ ಇದೆ. ಒಂದು ಕಡೆ ಅವನು ವಿದ್ಯಾವಂತ ವಕೀಲ ಆಗಿದ್ದ. ವಕೀಲ ಆದರೂ ಸಹಿತ ಯಾಕಪ್ಪ ನೀನು ಏನಾಗಿದೆಯಾ ಅಂದರೆ ನಾನು BA-LLB ಓದ್ತಾ ಇದ್ದೆ ಹಿಂಗಂತ. ಹಾಗಾದರೆ ಯಾಕೆ ಮಾಡ್ತಾ ಇದ್ದೆ? ನನಗೆ ಉದ್ಯೋಗ ಇಲ್ಲ ಅಂದ್ರೆ ಯಾವಾಗಿನ ಮಾತಿದೆ, 77-78 ಮಾತು ಹೇಳ್ತಾ ಇದ್ದೀವಿ. ಸೊ ಅದನ್ನು ಇವತ್ತಿನ ಸಿದ್ದರಾಮಯ್ಯರು ಸಹ ಯಾಕೆ ಈ ಥರ ಯುವ ನಿಧಿ ಅಂತ ನೀವು ಆರಂಭ ಮಾಡಿದಿರಿ, ಅದು ಕಲಿತವರಿಗೆ ಮಾಡಿದಿರಿ. ಯುವ ಕಲಾವಿದರಿಗೆ, ಅಲೆಮಾರಿ ಕಲಾವಿದರಿಗೆ ನೀವು ಯುವ ಕಲಾ ನಿಧಿ ಅಂತ ಯಾಕೆ ಮಾಡಬಾರ್ದು? ಇದು ಒಳ್ಳೆ ಪ್ರಶ್ನೆ. ಇದು ಯೋಜನೆ ಅನ್ನೋ ಪ್ರಕಾರ ನಿಜವಾಗ್ಲು ಕಲಿತವ್ರಿಗೆ ಮಾತ್ರ ಅಲ್ಲಿ ಅನುಕೂಲ ಆಯ್ತು, ಕಲಿದೇ ಇದ್ದವ್ರು ಅವರ ಅದೃಷ್ಟ ಹೇಗೆ ಬದಲಾಯಿಸೋದು? ನೀವು ಅಂದಂಗೆ ಯುವ ನಿಧಿ ಅಂತೇಳಿ ಮಾಡಿದ್ರೆ ಅಲ್ಲಿ ಅನಕ್ಷರಸ್ಥರು ಕೂಡ ತಗೊಳ್ಬಹುದು ಅನ್ನೋದು ನಿಮ್ಮ ಆಲೋಚನೆ. ಅನಕ್ಷರಸ್ಥರಿದ್ರು ಕಲಾವಿದರ ಕಲಾ ಯುವ ನಿಧಿ ಅಂತ ಮಾಡಿ, ವಿಶೇಷವಾಗಿ ಬೇಕಾದ್ರೆ ನೀವು 50ರಷ್ಟು ಅಲೆಮಾರಿಗಳಿಗೆ ಕೊಡ್ರಿ, 30ರಷ್ಟು OBC ಕೊಡ್ರಿ, 20ರಷ್ಟು ಮೇಲ್ವರ್ಗದವ್ರಿಗೆ ಕೊಡ್ರಿ. ಯಾಕೆ ಈಗಾಗಲೇ ಮೇಲ್ವರ್ಗದವರು ರಾಷ್ಟ್ರೀಯ ಅಂತಾರಾಷ್ಟ್ರೀಯಲ್ಲಿದ್ದಾರೆ. ಇವರಿಗೆ 50ರಷ್ಟು ಅಲೆಮಾರಿ ಕಲಾವಿದರು ಯಾವುದೇ ವಯೋಮಿತಿ ಇಲ್ಲದೇನೆ, ಬಾಲ ಕಲಾವಿದ, ಹಿರಿಯ ಕಲಾವಿದ, ಯುವ ಕಲಾವಿದನಿಗೆ ಸ್ಟೈಫಂಡ್ ಕೊಡೋದ್ರ ಮೂಲಕ, ಯುವ ನಿಧಿ ಕೊಡೋದ್ರ ಮೂಲಕ ಆರ್ಥಿಕ ಹೊಟ್ಟೆ ತುಂಬಿದಾಗ ಮಾತ್ರ ಮೆದುಳು ಸಂಪನ್ಮೂಲ ಆತನಲ್ಲಿ ಇನ್ನೂ ಚಾಕಚಕ್ಯತೆಯ ಕಲಾ ಪ್ರದರ್ಶನವನ್ನು ಮಾಡೋಕ್ಕೆ ಸಾಧ್ಯ ಮಾಡಿ. ನಾನು ಇದನ್ನೇ ಹೇಗೆ ನೀವು ಪರಿವರ್ತನೆ ಮಾಡಿ ಅನ್ನೋದಕ್ಕೂ ನಾನು ಕೇವಲ ಕೇಳ್ತಾ ಇಲ್ಲ, ಸಲಹೆ ಕೊಡ್ತಾ ಇದ್ದೀನಿ. ಪ್ರವಾಸೋದ್ಯಮ ಇಲಾಖೆಗೆ ನೀವು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದೀರಿ ರಾಜ್ಯ ಸರ್ಕಾರ. ಅದರೊಳಗೆ ನಮ್ಮ ಕಲಾವಿದರಿಗೆ 50 ಕೋಟಿ ರೂಪಾಯಿ ಇಡ್ರಿ. ಅಲೆಮಾರಿಗಳಿಗೆ ಕರ್ನಾಟಕ ಸರ್ಕಾರದಲ್ಲಿ 50 ಕೋಟಿ ರೂಪಾಯಿ ಇಡ್ರಿ. ಏಕೆ ಒಂದು ಉದಾಹರಣೆ ಕೊಡ್ತೀನಿ. ನೀವು ನದಿ ನೀರಿನಲ್ಲಿ ಸರ್ಫೇಸಿಂಗ್ ಕ್ರೀಡಾಕೂಟ ಮಾಡಿದರೆ 50 ಕೋಟಿ ರೂಪಾಯಿ ಖರ್ಚು ಮಾಡ್ತೀರಿ. ಆಮೇಲೆ ಕ್ರೀಡಾಕೂಟಗಳಿಗೆ 100 ಕೋಟಿ ಖರ್ಚು ಮಾಡ್ತೀರಿ. ಈ ಕಲಾ ಪ್ರದರ್ಶನ ಮಾಡೋಕ್ಕೆ 50 ಕೋಟಿ ರೂಪಾಯಿ ಕೊಟ್ಟು ತರಬೇತಿ ಕೊಟ್ಟು ಕಲಾ ಯುವ ನಿಧಿಯನ್ನು ಜಾರಿಗೊಳಿಸಿದ್ರೆ ಅವರಿಗೆ ಉದ್ಯೋಗ ಕೊಟ್ಟಂಗಾಯ್ತು, ಶೈಕ್ಷಣಿಕವಾಗಿ ಮುಂದೆ ಬಂದಂಗಾಯ್ತು. ಈ ವೈಜ್ಞಾನಿಕ ಯುಗದಲ್ಲಿ ಅವರು ಸಹ ಬದಲಾವಣೆಯ ಸಾಮಾಜಿಕ ಪ್ರಾಧಾನ್ಯತೆಯನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಆಗಲೇ ಅವರು ಮುಂದುವರೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ಈ ಕಲಾ ವೇದಿಕೆ ಮೂಲಕ ಕಲಾವಿದರಿಗೆ ಯುವ ಕಲಾ ನಿಧಿಯನ್ನು ಮಾಡೋ ಮೂಲಕ ಸ್ಟೈಫಂಡ್ ಕೊಡ್ರಿ ಅನ್ನೋದು ನಮ್ಮ ವಿಚಾರ, ನಿಮ್ಮ ವಿನಂತಿ. ಒಳ್ಳೆ ಆಲೋಚನೆ ಮಾಡಿದ್ರಿ. ಇದರಿಂದ ಭಾಳಷ್ಟು ಜನ ಅನಕ್ಷರಸ್ಥರದಾರೆ, ಆದರೆ ಅವ್ರು ಬ್ರಿಲಿಯಂಟ್ ಆಗಿ ಕಲಾವಿದರು ಅದಾರೆ. ಆ ಒಂದು ಸಮುದಾಯ ಕೂಡ, ಅಂದರೆ ಅಂಥ ಒಂದು ಕಲಾವಿದರು ಕೂಡ
ಒಂದು 10 ರೂಪಾಯಿ ತಗೊಳ್ಳಿಕ್ಕೆ ನಂತರ ಆರ್ಥಿಕವಾಗಿ ಮುಂದೆ ಬರಲಿಕ್ಕೆ ಅನುಕೂಲ ಆಗುತ್ತೆ. ಇದು ಭಾಳ ಒಳ್ಳೆ ವಿಚಾರ ಹೇಳಿದ್ರಿ ಸರ್. ಇದೊಂದಾಯಿತು. ನಂತರ ಈಗ ಇರಲಿಕ್ಕೆ ಅಲೆಮಾರಿಗಳಿಗೆ ಭಾಳಷ್ಟು ಜನರಿಗೆ ಮನೆಗಳಿಲ್ಲ. ಅವರಿಗಾಗಿ ಒಂದು ಕಡೆ ಒಂದೊಂದು ಕಾಲೋನಿ ಮಾಡಿ ಅಲ್ಲಿ ಏನಾರು ಅಂಗನವಾಡಿ ಸ್ಕೂಲು ಪ್ರಥಮವಾಗಿ ಸ್ಟಾರ್ಟ್ ಮಾಡಿಕೊಟ್ರೆ ಇದು ಒಳ್ಳೆಯದಾಗುತ್ತೆ. ನಂತರ ಒಂದೊಂದು ಕಡೆಗೆ ಸುಮಾರು ಒಂದು 4 ಎಕರೆ 8 ಎಕರೆ ಈ ಥರ ಜಮೀನು ಖರೀದಿ ಮಾಡಿ ಮನೆಗಳು ಕಟ್ಟಿಕೊಡ್ಬೋದಾ ಸರ್ಕಾರ? ಇದು ಬಹಳ, ಯಾಕಂತಂದರೆ ನಾವು ಇಲ್ಲಿ ತನಕ ಹೊಟ್ಟೆಯ ಬದುಕಿನ ಬಗ್ಗೆ ಮಾತಾಡಿದ್ವಿ. ಇವತ್ತು ಭಾರತದಲ್ಲಿ ಹೆಚ್ಚು ಕಮ್ಮಿ 12.5 to 20 ಕೋಟಿ ಜನ ಅಲೆಮಾರಿಗಳಿದ್ದಾರೆ. ಅವ್ರಿಗೆ ಸರ್ವೇನೇ ಆಗಿಲ್ಲ. ಜನಗಣತಿಯಲ್ಲಿ ಆಗ್ತಾರೆ ಅವರು. ಜನಗಣತಿ ಮಾಡಬೇಕಾದ್ರೆ ನೀವು ಜನಗಣತಿ ನೋಡಿದ್ರೆ ಅಲೆಮಾರಿಗಳ ಸಂಖ್ಯೆ ಎಷ್ಟು ಕಮ್ಮಿ. ಯಾಕಂದರೆ ಗಣತಿ ಮಾಡುವಾಗ ಅವರು ಊರಲ್ಲೇ ಇರೋದಿಲ್ಲ, ಎಲ್ಲೆಲ್ಲೋ ಇರ್ತಾರೆ. ಗಣತಿಗೆ ಮನೆಗೆ ಬರಬೇಕಂದ್ರೆ ಒಂದು ನೆಲೆ ಬೇಕು, ಹೌದಾ? ಕರ್ನಾಟಕ ರಾಜ್ಯ ಸರ್ಕಾರ ಅಲೆಮಾರಿ ನಿಗಮ ಅಂತ ಮಾಡಿದೆ. ಆದರೆ ಅಲೆಮಾರಿಗಳಿಗೆ ನೀವು ಏನಾದರೂ ಮೊಟ್ಟ ಮೊದಲಿಗೆ ಭಾರತದ ಕೃಷಿಯ ಪ್ರಧಾನವಾಗಿರೋ ರಾಷ್ಟ್ರದಲ್ಲಿ ಈ ಅಲೆಮಾರಿಗಳಿಗೆ ಒಂದು ನೆಲೆ ನಿಲ್ತಕ್ಕಂಥದ್ದು ನೀವು ಮಾಡೆಲ್ ಆಗಿ ಆದರೂ ಕರ್ನಾಟಕ ರಾಜ್ಯದ 30 ಜಿಲ್ಲೆಗಳಲ್ಲಿ ಕನಿಷ್ಠತಮ ಒಂದು 10 ಎಕರೆ ಜಮೀನನ್ನು, ಗೈರಾಣಿ ಜಮೀನು, ಸರ್ಕಾರಿ ಜಮೀನನ್ನು ಕೊಡೋದ್ರ ಮೂಲಕ ಅವರು ಎಷ್ಟು ಜನಸಂಖ್ಯೆ ಇದ್ದಾರೆ ಅವರಿಗೆ 20-20-20-30 ಸರ್ಕಾರದ ನಿಯಮಾನುಸಾರ ಮೊದಲೇ ಗೈರಾಣಿ ಜಮೀನನ್ನು ಅದು ನೀವು ನಿಗದಿ ಮಾಡಿ ಅಲೆಮಾರಿಗಳಿಗೆ ಕೊಡ್ತಕ್ಕಂಥದ್ದಾದರೆ ಅಲ್ಲಿ ಅಲೆಮಾರಿಗಳ ಕಾಲೋನಿ ಆಗುತ್ತೆ, ಅಲೆಮಾರಿಗಳ ಸಾಂಸ್ಕೃತಿಕ ಸಂಚಲನ ಉಂಟಾಗುತ್ತೆ. ವಿದೇಶದ ಒಂದು ಮಾಡೆಲ್ ಕಲಾ ಸ್ಕೂಲ್ ಕೂಡ ಮಾಡ್ಬೋದು, ಶಾಲೆ ಕೂಡ ಮಾಡಿದ್ರೆ ಅದು ಅನುಕೂಲ. ಮತ್ತೆ ಅವರಿಗೆ ಅನುದಾನ ಕೊಡಬೇಕು. ಹೇಗಂದ್ರೆ ವಿಶೇಷ ಶಿಕ್ಷಣ ಅದು. ನೀವು ಎಲ್ಲನೂ ಆಧುನಿಕವಾಗಿರೋ ಶಿಕ್ಷಣ ಸಂಸ್ಥೆಗಳಿಗೆ 10 ಲಕ್ಷ 20 ಲಕ್ಷ ಅನುದಾನ ಕೊಡ್ತೀರಿ. MLA MLC ರಾಜ್ಯಸಭಾ ಮತ್ತು MP ಗಳ ಅನುದಾನ. ಇವರಿಗೆ ನೇರ ಇವರಿಗೆ ಕನಿಷ್ಠ 2% ಬಜೆಟ್ ಆದರೂ ಅಥವಾ 3% ಬಜೆಟ್ ಆದರೂ ನಿಗದಿ ಮಾಡಿದರೆ ಅನುಕೂಲ ಆಗುತ್ತೆ. ಈ ಬಜೆಟನ್ನು ಎಲ್ಲಿಂದ ತೆಗೆದುಕೊಳ್ಬೇಕಂತ ನಿಮ್ಮೇನಾದರೂ ಪ್ರಶ್ನೆ ಎದುರಾದರೆ ಭೂ ಮತ್ತು ಗಣಿ ಇಲಾಖೆಯಲ್ಲಿ ಸಾವಿರ ಕೋಟಿ ರೂಪಾಯಿ ಇದೆ. ಭೂ ಮತ್ತು ಗಣಿ ಇಲಾಖೆ ಸಸ್ ಮೂಲಕ ಆಗಿದ್ದು, ನಗರ ಪಟ್ಟಣಗಳ ಮೂಲಕ ಆಗಿದ್ದು, ಅದ್ರ ಮೂಲಕ ಒಂದು 3% ತೆಗೆದ್ರು 300 ಕೋಟಿ ರೂಪಾಯಿ ಅವ್ರಿಗೆ ಕೊಟ್ಟರೆ ಅದು ಅವರಿಗೆ ವಾಸಸ್ಥಾನ, ಆಶ್ರಯ ಎಲ್ಲ ಆಗುತ್ತೆ. ಸುಸಜ್ಜಿತವಾಗಿರುತ್ತೆ, ಸಾಂಸ್ಕೃತಿಕವಾಗಿ, ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಆಶ್ರಯನ. ಯಾಕಂತಂದರೆ ರೋಟಿ ಕಪಡ ಅವ್ರ ಮಕಾನ್ ಅಂತ ಇವತ್ತಿಗೂ 75 ವರ್ಷ ಸ್ವತಂತ್ರ ಭಾರತ ಆದರೂ ಅತಂತ್ರ ಪ್ರಜೆಗಳೇನಾದರೂ ಇದ್ದರೆ ಇವರು ಅಲೆಮಾರಿಗಳಿದ್ದಾರೆ. ಅಲೆಮಾರಿಗಳಿಗೆ ಅರೆಬರೆ ಹೊಟ್ಟೆ, ಆಶ್ರಯ ಇಲ್ಲ. ಮತ್ತೊಂದರೆ ಸ್ವತಂತ್ರ ಭಾರತದಲ್ಲಿ ಇದಾರ ಅನ್ನೋ ಒಂದು ಪ್ರಶ್ನೆ, ಗಂಭೀರ ಪ್ರಶ್ನೆ ಎದುರಾಗ್ತಾ ಇದೆ. ಒಂದು ಮಾಡೆಲ್ ಆಗಿ ಕಲಾ ವೇದಿಕೆ ಮೂಲಕ ಸರ್ಕಾರಕ್ಕೆ ನಾವು ಆಗ್ರಹಪಡಿಸ್ತೀವಿ. ಈಗ ಇನ್ನೊಂದು ವಿಷಯ ಅಣ್ಣವರ ಜೊತೆಯಲ್ಲಿ ಹಂಚಿಕೊಳ್ಳೋಣ ಸರ್. ಈ ಅಲೆಮಾರಿಗಳು ಈ ಕರ್ನಾಟಕ ರಾಜ್ಯದಲ್ಲಿ ಆಗಿರ್ಬೋದು, ಇತರ ಭಾರತದಲ್ಲಿ ಆಗಿರ್ಬೋದು ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ ಅಂತೇಳಿ ಈಗಾಗಲೇ ತಾವು ಹೇಳಿದ್ದೀರಿ. ಈ ಅಲೆಮಾರಿಗಳು ಈ ರಾಜಕೀಯವಾಗಿ ಎಷ್ಟು ಜನರು ರಾಜಕೀಯ ರಂಗದಲ್ಲಿದ್ದಾರೆ, ಇನ್ನೆಷ್ಟು ಜನರು ಹೋಗ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ, ಆದರೂ ಅವ್ರಿಗೆ ಯಾಕೆ ಆಗ್ತಾ ಇಲ್ಲವಾ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ಸ್ಪಷ್ಟನೆ ಕೊಡ್ಬೇಕು ಸರ್ ತಾವು. ನಾವು ಸ್ವತಂತ್ರ ಭಾರತದ ಪ್ರಜೆಗಳು. ಅಲೆಮಾರಿಗಳಿಗೆ 75-76 ವರ್ಷ ಆದರೂ ಭಾರತ ಮಿಂಚುತ್ತಿದೆ, ಭಾರತ ಬೆಳಗುತ್ತಿದೆ, ಭಾರತ ಶೈನಿಂಗ್ ಅಂತ ಹೇಳ್ತೀವಿ. ಆದರೆ ಭಾರತೀಯರಾಗಿರ್ತಕ್ಕಂಥ ಮೂಲ ನಿವಾಸಿಗಳು ಯಾರಿದ್ದಾರೆ, ಅಲೆಮಾರಿಗಳು ಎಲ್ಲಿದ್ದಾರೆ? ಅವರಿಗೆ ಇವತ್ತಿನವರೆಗೂ ವೋಟಿಂಗ್ ಕಾರ್ಡ್, ಸರ್ವೆ ಮಾಡುವಾಗ ಅವರ ಮೂಲಭೂತ ಗುರುತಿನ ಚೀಟಿ, ಆಮೇಲೆ ಆಧಾರ್ ಕಾರ್ಡು ಮತ್ತು ಅವರ ಶೈಕ್ಷಣಿಕ ಇವು ಅಲೆಮಾರಿಗಳಾಗಿರೋದ್ರಿಂದ ಆ ಸಮಯದ ದಿನಾಂಕಗಳು ಇರೋದ್ರಿಂದ ಈ ಸಂದರ್ಭಕ್ಕೆ ಹೇಳೋದೇನು ಅಂದರೆ ಅವರ ಸರ್ವೆ ಆಗಲೇಬೇಕು. ರಾಜಕೀಯ ಪ್ರಾತಿನಿಧ್ಯತೆ ಅವರು ಒಂದೇ ಕಡೆ ಇರದೇ ಇರೋದರಿಂದ ಜನಸಂಖ್ಯೆಯಲ್ಲಿ ಆ ಗ್ರಾಮ, ಜಿಲ್ಲೆ, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, MLA MLC ರಾಜ್ಯಸಭೆಗೆ ಆಯ್ಕೆ ಮಾಡುವಾಗ ಕನಿಷ್ಠತಮ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಒಂದು ಸಂದೇಶ ಹೋಗಲಿ ಅಲೆಮಾರಿಗಳ ಬಗ್ಗೆ. ಈ ಮುಂಬರ್ತಕ್ಕಂಥ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚು ಕಮ್ಮಿ ಒಂದು ಸಾವಿರಾರು ಜಿಲ್ಲಾ ಪಂಚಾಯಿತಿ ಕ್ಷೇತ್ರಗಳನ್ನು ನೀವು ವಿಂಗಡಣೆ ಮಾಡ್ತಾಯಿದ್ದೀರಿ. SC ST OBC ಅಂತ ಮಾಡಿದ್ದೀರಿ. ಅದು ನಾವೆಲ್ಲ ಬಳಸ್ಕೊಳ್ತಾ ಇದ್ದೀವಿ. ಅಲೆಮಾರಿಗಳಿಗೆ ನೀವು ಆಯಾ ಪಕ್ಷದವರು ಪ್ರಾತಿನಿಧ್ಯತೆ ಕೊಡೋದ್ರ ಮೂಲಕ ಅವರಿಗೆ ಒಂದು ರಾಜಕೀಯ ಪ್ರಾತಿನಿಧ್ಯ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಕೊಡೋದ್ರ ಮೂಲಕನೇ ಮುಂದೆ ಬರ್ಲಿಕ್ಕೆ ಸಾಧ್ಯ. ಮತ್ತು ಪ್ರತಿ ಗ್ರಾಮ ಪಂಚಾಯತ್ನಲ್ಲಿ ಕನಿಷ್ಠತಮ ಒಬ್ಬ ಅಲೆಮಾರಿಯ ನಾಮನಿರ್ದೇಶನವಾದರೂ ಆಗಲಿ. ಕರ್ನಾಟಕದಲ್ಲಿ 40,000 ಹಳ್ಳಿಗಳಿದ್ದಾವೆ ಮತ್ತು ಸಾವಿರಾರು ಗ್ರಾಮ ಪಂಚಾಯತಿಗಳದಾವಲ್ಲ, ಅಲ್ಲಿ ಒಬ್ಬೊಬ್ಬ ನಾಮನಿರ್ದೇಶಿತ ಗ್ರಾಮ ಪಂಚಾಯತಿ ಸದಸ್ಯನಾದರೂ ಮಾಡಿ, ನಾಮನಿರ್ದೇಶಿತ ಜಿಲ್ಲಾ ಪಂಚಾಯತ್ ಅಂತಾದರೂ ಮಾಡಿ,
ಅಥವಾ ವಿವಿಧ ನಿಗಮಗಳಲ್ಲಿ ಒಂದು ನಿಗಮ ಇದೆ ನಿಮಗೆ, ತಹಸೀಲ್ದಾರ್ ಅಂಡರ್ನಲ್ಲಿ 3 ಜನ ಅಲೆಮಾರಿಗಳನ್ನು ಕೊಡ್ತೀರಿ. ಅಲ್ಲಿ ನಾನು ಈಗ ನೆನ್ಪು ಮಾಡ್ತಾ ಇದ್ದೀನಿ, ಅವರಿಗೆ ಆಡಳಿತಾತ್ಮಕ ತರಬೇತಿನೇ ಇಲ್ಲ. ಎಷ್ಟೋ ಜನ ತಹಸೀಲ್ದಾರರು ನಾಮಕೆ ವಾಸ್ತೆ ನಿಮ್ಮ ಸಭೆ ಆಗಿದೆ ಅಂತ ಸೈನ್ ತೊಟ್ಕೊಂಡಿದ್ದು ನಾನೇ ಉದಾಹರಣೆ ಇದ್ದೀನಿ. ಅಲೆಮಾರಿಗಳು ಯಾವುದಾದ್ರೂ ಅಜೆಂಡಾ ಕಳೆದ 5 ವರ್ಷಗಳಿಂದ ಅಲೆಮಾರಿಗಳ ಒಂದು ತಹಸೀಲ್ದಾರ್ ಅಂಡರ್ನಲ್ಲಿ, ತಹಸೀಲ್ದಾರ ಅಧೀನದಲ್ಲಿ, ಜಿಲ್ಲಾಧಿಕಾರಿಗಳ ಅಧೀನದಲ್ಲಿ ಇರೋ ಅಲೆಮಾರಿಗಳ ಸಮಿತಿ ಏನಿದೆಯಲ್ಲ ಅದು ಇದೆಯಾ ಅಥವಾ ಇಲ್ಲ ಅಂತ. ಸೊ ಈ ಮೂಲಕ ಅಜೆಂಡಾಗಳನ್ನು ರಾಜ್ಯ ಸರ್ಕಾರ ಈಗಲಾದರೂ ಅದನ್ನು ಎಚ್ಚೆತ್ತುಕೊಂಡು ಅವರಿಗೆ ಒಬ್ಬೊಬ್ಬ ನಾಮನಿರ್ದೇಶನ ಕರ್ನಾಟಕದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಕನಿಷ್ಠ ಅವರೊಂದು 10 ಜನರನ್ನಾದರೂ ಮಾಡಿ ನಾಮನಿರ್ದೇಶನ ಪ್ರಾತಿನಿಧ್ಯತೆಯನ್ನು ಕೊಡೋದ್ರ ಮೂಲಕ ಒಂದೇ ಸಮುದಾಯ, ಅಲೆಮಾರಿಗಳಲ್ಲಿ 10 ಸಮುದಾಯಗಳಿದ್ದಾವೆ, ಹೆಳವಾರಿದ್ದಾರೆ, ಬೇರೆ ಬೇರೆ ಸಮುದಾಯಗಳಿದ್ದಾವೆ, ಆಮೇಲೆ ಗಿಸಾಡಿ ಸಮುದಾಯ ಇದೆ, ಆಮೇಲೆ ಅವರು ಪತ್ತಾರ್ ಸಮುದಾಯ ಅಂತ ಇದೆ, ಆಮೇಲೆ ಬೇರೆ ಬೇರೆ ಸಮುದಾಯಗಳಿದೆ, ಬುಡಗ ಸಿಂಧೋಳಿ ಇದೆ, ಆಮೇಲೆ ಕಟಕರು ಅಂತ ಕರಿತೀವಿ, ಬೇರೆ ಬೇರೆ 40ರಿಂದ 50 ಬೈಲ್ ಪತ್ತಾರ್ ಅಂತ ಇದ್ದಾರೆ. ಅವರು ಮಕ್ಕಳಿಗೆ ತುಂಬ ತೊಂದರೆ ಆಗ್ತಾ ಇದೆ. ಯಾಕೆ ಹಿಂಗೆ ಆಗ್ತಾ ಇದೆ ಅನ್ನೋದು ಈ ಮೂಲಕ ಹೇಳ್ತೀನಿ. ರಾಜಕೀಯ ಪ್ರಜ್ಞೆ ನಾಮನಿರ್ದೇಶನ ಮಾಡುವ ಮೂಲಕ ಅವರಿಗೆ ಬಂದು ಹೋಗೋ ಖರ್ಚುಗಳು ಮತ್ತು ಅವ್ರು ಕೊಟ್ಟಿರೋ ನಿರ್ದೇಶನಗಳನ್ನು ತಹಸೀಲ್ದಾರ್ ಪಾಲನೆ ಮಾಡ್ತಕ್ಕಂಥ ಒಂದು ಆದೇಶ ಆಗಬೇಕು ಅನ್ನೋದು ನಮ್ಮದು. ಇದರ ಜೊತೆಗೆ ಅವರು ಎಚ್ಚೆತ್ಕೊಳ್ಬೇಕು ಸರ್ಕಾರ, ಕನಿಷ್ಠತಮ ನಾಮನಿರ್ದೇಶನ ಮಾಡೋದ್ರ ಮೂಲಕ ಆದರೂ ಅವರಿಗೆ ಪ್ರಾತಿನಿಧ್ಯತೆ ಕೊಡಲಿ ಅನ್ನೋದು, ಆ ಮೂಲಕ 75 ವರ್ಷಗಳ ನಂತರವಾದರೂ ಸ್ವತಂತ್ರ ಆಗಲಿ ಅನ್ನೋದು ನಮ್ಮ ಬೇಡಿಕೆ ಇದೆ. ಸರ್ ಅವ್ರು ಹೇಳೋದು ತುಂಬ ಒಳ್ಳೆ ಮಾತು. ಯಾಕಂತಂದರೆ ಮೊದಲನೇದಾಗಿ ಅವರು ನಾಮನಿರ್ದೇಶನ ಅಥವಾ ಅವ್ರಿಗೆ ಟಿಕೆಟ್ ಕೊಡೋದಾದ್ರೆ ಆಲೋಚನೆ ಮಾಡಲಿ. ಈಗಿರುವಂಥ ರಾಜಕೀಯ ಪಕ್ಷಗಳು ಅಂತ ಹೇಳ್ತಾರೆ, ಒಳ್ಳೆ ಮಾತು. ಈ ರೀತಿ ಹೇಳ್ತಾರೆ ಸರ್ ಅವರು, ನಿಜವಾಗ್ಲೂ ಒಳ್ಳೆಯದು. ಅವ್ರಿಗೆ ನಾಮನಿರ್ದೇಶನ ಮಾಡಬೇಕು ಅಥವಾ ಇಲ್ಲ ಟಿಕೆಟ್ ಕೊಡಬೇಕು ಯಾವುದೋ ಪಕ್ಷದಿಂದ. ಆದರೆ ಭಾಳಷ್ಟು ಕಡೆ ಅವರಿಗೆ ಕಾಸ್ಟ್ ಇನ್ಕಮ್ಗಳೇ ಇರಲ್ಲ. ಇದ್ರ ತೊಂದರೆ ಭಾಳಷ್ಟಿದೆ. ಇದ್ರ ಬಗ್ಗೆ ವಿಚಾರ ಮಾಡೋಣ ತಾವು. ಸರ್ ನೀವು ಹೇಳಿದ್ದು ನಿಜ, ಇಲ್ಲ ಅಂತ ಅನ್ನಲ್ಲ. ಆದರೆ ಅವರಿಗೆ ಭಾಳಷ್ಟು ಕಡೆ ಕಾಸ್ಟ್ ಇನ್ಕಮಿಗೆ ಕೊಡಲಿಕ್ಕೆ ತಹಸೀಲ್ದಾರ್ಗಳು, RIಗಳು ಮೂಲತಃವಾಗಿ ಅವರೇ ಭಾಳಷ್ಟು ತೊಂದರೆ ಕೊಡ್ತಾರೆ. ಇದುವರೆಗೆ ಕಾಸ್ಟ್ ಇನ್ಕಮ್ ಇಲ್ಲಾರ ಜನಗಳು ಕೆಲವೊಂದು ಜನ ಇದ್ದಾರೆ. ಅದಕ್ಕೆ ಏನಂತೀರಿ ಸರ್ ತಾವು? ಸರ್, ಮಾನ್ಯ ಘನಯುಕ್ತ ಮುಖ್ಯಮಂತ್ರಿಗಳಲ್ಲಿ, ಸಮಾಜ ಕಲ್ಯಾಣ ಮಂತ್ರಿಗಳಲ್ಲಿ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಮಂತ್ರಿಗಳಲ್ಲಿ ಮತ್ತು ಅದಕ್ಕೆ ಸಂಬಂಧಪಟ್ಟ ಎಲ್ಲ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಲ್ಲಿ ಭಾಳ ಸವಿನಯ ಪ್ರಾರ್ಥನೆ ಮಾಡ್ತೀವಿ. ಕನಿಷ್ಠತಮ ಅಲೆಮಾರಿಗಳ ಜಾತಿ ಪ್ರಮಾಣದ ಪತ್ರದ ಬಗ್ಗೆ ಒಂದಿಲ್ಲ ಒಂದು ಕಡೆ ಅವರಿಗೆ ತೊಂದರೆ ಆಗ್ತಾಯಿದೆ. ಎಂಥ ತೊಂದರೆ ಆಗ್ತಾಯಿದೆ ಅಂತಂದರೆ, ಯಾವುದೇ ಒಬ್ಬ ತಹಸೀಲ್ದಾರರು ಇವರು ಇಂಥ ಜಾತಿಯವರು ಅಂತ ಅವರಾದರೂ ಘೋಷಣೆ ಮಾಡಿದ್ರೆ ಕೊಡಿ, ಇಲ್ಲ ತಹಸೀಲ್ದಾರರು ಅವ್ರು ಏನು ಪ್ರಮಾಣ ಪತ್ರ ಕೊಡ್ತಾರೋ ಅವರಿಗೆ ಅಲ್ಲಿ ಸ್ಥಳೀಯವಾಗಿ ಇದ್ದೇ ಇರ್ತಾರೆ. ಅವರ ವಂಶಾವಳಿ ಇರುತ್ತೆ, ಅವರ ಸಾಮಾಜಿಕ ಸಂಘಟನೆಗಳಿರುತ್ತೆ. ಅಥವಾ ನಮ್ಮ ಈ ಇಲಾಖೆಗಳಿಗೆ ನಂದೊಂದು ಪ್ರಾರ್ಥನೆ ಏನು ಅಂದರೆ, ಈ ಜಾತಿ ಪ್ರಮಾಣ ಪತ್ರವನ್ನು ಹೇಗೆ ನೀಡಬೇಕು ಅನ್ನೋದನ್ನ ಬಗ್ಗೆ ಬೇಕಾದಷ್ಟೆಲ್ಲ ನಿಮಗೆ ಆದೇಶಗಳು ಬರುತ್ತೆ. ಆದರೆ ಅದನ್ನು ಇವರೇ ಅಂತೇನು ಪರಿಗಣನೆ ಮಾಡಬೇಕಾದ್ರೆ ನಮ್ಮದು ಒಂದು ಸಲಹೆ ಇದೆ ಸರ್ಕಾರಕ್ಕೆ ಮತ್ತು ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ. ತಹಸೀಲ್ದಾರರಲ್ಲಿ ಕನಿಷ್ಠತಮ ನೀವೇನು ಮಾಡಬೇಕು ಅಂತಂದರೆ, ನಮ್ಮದೊಂದು ಸಲಹೆ ಇದೆ. ಅವರ ಸಾಮಾಜಿಕ ಸಂಘಟನೆಯ ಲೆಟರ್ ಪ್ಯಾಡ್ಗಳಿದ್ದಾವೆ, ಸಾಮಾಜಿಕ. ಅವರು ಒಂದು ವೇಳೆ ಲೆಟರ್ ಪ್ಯಾಡ್ ಇಲ್ಲ, ಸಂಘ ಸಂಸ್ಥೆಗಳೇ ಇರಲಿಲ್ಲ ಅಂದರೆ ಕನಿಷ್ಠ ಆ ಸಮುದಾಯದಲ್ಲಿ 4 ಅಣ್ಣ ತಮ್ಮ, ಅಕ್ಕ ತಂಗಿ, ಹಿಂಗೆ ಸೋದರರು ಇರ್ತಾರೆ. ಅಲ್ಲಿ ಜನರನ್ನು, ಬೇರೆ ಬೇರೆ OBC ಜನರನ್ನು, ಒಬ್ಬೊಬ್ಬ ಇತರೆ ಸಮುದಾಯದ ಮುಖಂಡರನ್ನು ಕರೆದು ಅವರ ಸಮ್ಮುಖದಲ್ಲಿ ಅವರ ಪರಿಶೀಲನೆ ಮಾಡಿ ಇಂಥ ಜಾತಿ ಅಂತ ಆದರೂ ಗುರುತಿಸಿಕೊಂಡು ಆ VA, ವಿಲೇಜ್ ಅಕೌಂಟೆಂಟ್, PDO ಮತ್ತು ತಹಸೀಲ್ದಾರರು ಮನಮುಟ್ಟಂಗೆ ಮಾಡಿದರೆ ಪಂಚನಾಮ ಮಾಡೋದ್ರ ಮೂಲಕ ಖಾತ್ರಿಪಡಿಸಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನನಗೆ ಭಾಳ ಗಂಭೀರ ವಿಷಯ ಇದೆ. ಒಂದು ಅಲೆಮಾರಿ ಹುಡುಗಂದು, ಆತ ಒಂದು ಅಲೆಮಾರಿ ಸಮುದಾಯದವನಿದ್ದಾನೆ. ಅವನಿಗೆ ಒಯ್ದು ಎಲ್ಲಿ ಹಚ್ಚಿದ್ದಾರೆ ಇವರು ಅಂದರೆ, ಯಾವುದೋ ಒಂದು ಇನ್ನೊಂದು ಜಾತಿಗೆ, ಮೇಲ್ವರ್ಗದ ಜಾತಿಗೆ. ಅವನು SLC ಪಾಸ್ ಮಾಡಿದ್ದಾನೆ, ಉದಾಹರಣೆ ಇದೆ ನನ್ನ ಕಡೆ. ಈಗ ಅವನು ಮೆಡಿಕಲ್ಗೆ ರ್ಯಾಂಕಿಂಗ್ ಬಂದಾಗ ಅಲೆಮಾರಿ ಇದ್ದಿದ್ರೆ ಅವನಿಗೆ ಮೆಡಿಕಲ್ ಸೀಟ್ ಸಿಕ್ತಿತ್ತು. ಕೌಟುಂಬಿಕವಾಗಿ ವಂಶಾವಳಿ ಮೂಲಕ ಅವನು ಅಲೆಮಾರಿ, ಆದರೆ ಅವನಿಗೆ ಶಾಲಾ ದಾಖಲೆಯಲ್ಲಿ ಮೇಲ್ವರ್ಗ ಅಂತ ತೋರಿಸಿದ್ದಾರೆ.
ಅದನ್ನು ನಮ್ಮ ಗಮನಕ್ಕೆ ಬಂದಾಗ ತಹಸೀಲ್ದಾರಿಗೆ ಹೇಳಿದೀವಿ, ಡಿ ಸಿಗೆ ಹೇಳಿದೀವಿ, ಇವತ್ತಿನವರೆಗೂ ಪರಿಹಾರ ಆಗಿಲ್ಲ. ಗುಲ್ಬರ್ಗ ಜಿಲ್ಲೆಯಲ್ಲಿ ನನ್ನ ಎದುರುಗಡೆ ಇದೆ. ಅದನ್ನು ನಾವು ಮನವಿ ಮಾಡಿ 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 ಸುಸ್ತಾಗಿ ಕೊನೆಗೆ ಆ ವಿದ್ಯಾರ್ಥಿ ಎಲ್ಲಿಗೆ ಬಂದನಂದರೆ, ಇಲ್ಲ ಸರ್ ನನ್ನ ಹಣೆ ಬರನೇ ಹೀಗೆ ಇದೆ. ಹಾಗಾದರೆ ಅಲೆಮಾರಿಗಳ ಹಣೆ ಬರ ತಿರುಗಾಟೋಣ? ಹೌದಾ? ಸೊ ಆ ಮಗುವಿಗಾದರೂ SSLCಯಲ್ಲಿ ಆ ಮಗು ಕೋರ್ಟಿಗೆ ಹೋಗಿ ಹೈಕೋರ್ಟಿಗೆ ಹೋಗಿ ಜಾತಿ ನಂದು ಇದು ಅಲ್ಲ ಅಂತ ಪ್ರಸ್ತುತ ಪಡಿಸೋ ತನಕ ಅವನ ವಯೋಮಿತಿ ಏನು, ಅವನ ಸಂಪನ್ಮೂಲ ಏನು, ಈ ಸಂದರ್ಭದಲ್ಲಿ ಆದರೂ ತಹಸೀಲ್ದಾರರು ವಿಶೇಷವಾಗಿ ಈ ಯಾರು ಸಂಘಟನೆ ಮುಖ್ಯಸ್ಥರು ನಮ್ಮಂಥವ್ರು ಇರ್ತಾರೋ ಅವರನ್ನಾದರೂ ಒಂದು ಸಮಿತಿ ರಚನೆ ಮಾಡಿ, ಉಪ ಸಮಿತಿ ರಚನೆ ಮಾಡಿ, ನಾವು ಕೊಟ್ಟಿರೋ ವರದಿ ಸರಿಯೋ ತಪ್ಪು ಅಂತ ಇಲಾಖಾಧಿಕಾರಿಗಳೇ ಮಾಡಲಿ. ಆ ಮಗುವಿಗಾದರೂ ಪ್ರಮಾಣ ಪತ್ರ ಕೊಟ್ಟಿದ್ದೇ ಆದರೆ ಇವತ್ತು ಉತ್ತಮ ಡಾಕ್ಟರ್ ಆಗ್ತಿದ್ದ. ಅದರ ಬದಲಾಗಿ ಅವನು ಎಲ್ಲಿ ಹೋದ, ಏನಾದ ಅಂತ ಇವತ್ತು ನಾವು ಪರದಾಡುವ ಸ್ಥಿತಿ. ಅಂದ್ರೆ ಜೀವನ ಪರಿತ ಅಲೆಮಾರಿಗಳಾಗಿರ್ಬೇಕು. ಒಬ್ಬ ವಿದ್ಯಾರ್ಥಿ, ಒಬ್ಬ ಡಾಕ್ಟ್ರು, ಇಂಜಿನಿಯರು ಈ ತರ ಆಗಿ ಚೇಂಜ್ ಆಗ್ತಾ ಇದ್ದಾನಂದ್ರೆ ಈಗ ಬರ್ತಾ ಬರ್ತಾ ಅವನು ಇನ್ನ ಈ ತರ ಅಲೆಮಾರಿಗಳನ್ನು ಚೇಂಜ್ ಮಾಡ್ತಿದ್ದ. ಈಗ ಅಂತವನ್ನೇ ನೀವು ತಳಕ್ ತುಳಿದಿರ ಅಂತಂದ್ಮೇಲೆ, ಇಲ್ಲ ನೀವು ಹೇಳೋದು ನಿಜ ಸರ್, ನಾನು ಒಂದ್ ಕಡೆ ಸರ್ವೆ ಮಾಡಲಿ ನಾನು ನೋಡಿದ್ದೀನಿ, ಅವ್ರು ಸರ್ವೆ ಮಾಡ್ತಾರೆ, ಅವರು ವೇಷಭೂಷಣಗಳು ತೋರಿಸ್ತಾರೆ, ಕಾಯಕ ತೋರಿಸ್ತಾರೆ, ಇವರು ಇದೇ ಸಮಾಜದವರು, ಇದೇ ಸಮಾಜಕ್ಕೆ ಸಂಬಂಧಪಟ್ಟವ್ರು ಅಂತೇಳಿ RI ಬರೀತಾರೆ ಸರ್. ನಂತರ ತಹಸೀಲ್ದಾರ್ ಅವರು ಅದನ್ನ ತಡೆ ಹಿಡಿತಾರ. ಇಲ್ಲ ನಿಮ್ಗೆ ಅನುಮಾನ ಇತ್ತಂದ್ರೆ ನೀವು ಬನ್ನಿ ಸರ್, ನೀವು ಒಂದ್ಸಾರಿ ಬಂದು ನೀವು ಪಂಚನಾಮ ಮಾಡಿ ಅಂದ್ರೆ ಬರ್ಲಿಕ್ಕೆ ತಯಾರಿಲ್ಲ. ಅದಕ್ಕೇನೆ ನಾನು ಉಪ ಸಮಿತಿ ಮಾಡಿದ್ರೆ ತಹಸೀಲ್ದಾರ್ ಬರಲಿಲ್ಲ ಅಂದ್ರೆ ಸ್ಥಳೀಯವಾಗಿ ಗ್ರಾಮ ಪಂಚಾಯತ್ ಅಥವಾ ಸಂಘಟನೆಗಳಿದ್ದಾಗ ಮಾಡಲ್ಲ. ಇಲ್ಲ ಅದನ್ನೇ ನಾನು ಹೇಳ್ತಾರೆ, ಆದೇಶವನ್ನ ಆಗ್ಲಿ ಅಂತ. ಇದು ಗವರ್ಮೆಂಟ್ ಜಿಯೋ ಪಾಸ್ ಆಗ್ಬೇಕು. ಜಿಯೋ ಪಾಸ್ ಆದಾಗ ಮಾತ್ರ ಇದು ಇವ್ರು ಕೇಳಲಿಕ್ಕೆ ಕೂಡ ಅಧಿಕಾರ ಇರುತ್ತೆ ಅಲೆಮಾರಿಗಳಿಗೆ. ಮತ್ತೆ ತಹಸೀಲ್ದಾರು ಇಶ್ಯೂ ಮಾಡ್ತಾರೆ. ಅವರು ಯಾವುದೇ ತಹಸೀಲ್ದಾರು ಯಾವುದೇ ಪ್ರಮಾಣ ಪತ್ರ ಕೊಡ್ಬೇಕಂತೆಲ್ಲ ಅದ್ರ ಪ್ರಕಾರ ಮಾಡ್ತಾರೆ. ಕಾಯ್ದೆ ಮಾಡ್ಲಿ 3 ತಿಂಗಳು 6 ತಿಂಗಳು ಆ ಜಾತಿಗೆ ಆ ಜಾತಿಯವನ ಹೌದಾ ಅಲ್ಲ ಅನ್ನೋದು ಡಿಸೈಡ್ ಮಾಡ್ಲಿ. ಸ್ಥಳೀಯವಾಗಿ ಈಗ ಎಷ್ಟೆಷ್ಟೋ ಸಮುದಾಯಗಳು ಹೋರಾಟ ಮಾಡ್ತಾ ಇದ್ದಾರೆ. ನೀವು ಅಂದಂಗೆ ಆ ಸಮುದಾಯದವರು ಅವ್ರದ್ದು ಒಂದು ಲೆಟರ್ ಪ್ಯಾಡ್ ಇರುತ್ತೆ. ಅವ್ರದ್ದು ನಿಮ್ಗೆ ಏನಾರ ತಪ್ಪು ಅನಿಸ್ತಂದ್ರೆ ಅವ್ರ ಕಡೆಯಿಂದ ಆಲ್ರೆಡಿ ಒಂದು ಕೋರ್ಟು ಅಪ್ಡೇಟ್ ಕೂಡ ತಮ್ಮ ಹತ್ರ ಇರುತ್ತೆ. ಅವ್ರೇನಾದ್ರು ತಪ್ಪು ಮಾಹಿತಿ ಕೊಟ್ಟಂಗಿತ್ತಂದ್ರೆ ಅವ್ರ ಮೇಲೆ ಕೇಸ್ ಹಾಕಿಲ್ಲ. ಅಲೆಮಾರಿಗಳ ಸಂಘ ಸಂಸ್ಥೆಗಳ ಸಾಮಾಜಿಕ ಮುಖಂಡರ ಜೊತೆಗೆ ಗ್ರಾಮ ಪಂಚಾಯತಿ PDOಗಳು ಏನಿರ್ತಾರೆ ಅಲ್ಲಿ 4 ಜನ ಪಂಚಾಯತಿ ಉಪ ಸಮಿತಿ, ಸಾಮಾಜಿಕ ಮುಖಂಡರ ಸಮಿತಿ, ಅಧಿಕಾರಿಗಳ ಸಮಿತಿ ಹೇಳ್ತಾ ಇಲ್ಲ, ಸಾಮಾಜಿಕ ಮುಖಂಡರ ಸಮಿತಿಯ ಆಧಾರದ ಮೇಲೆ ಕೊಡ್ತಕ್ಕಂಥ ವ್ಯವಸ್ಥೆ ಆಯಿತು ಅಂದ್ರೆ ಆ ಮಗು ಒಂದು ಸರ್ಕಾರಕ್ಕೆ ಸಂಪನ್ಮೂಲ ವ್ಯಕ್ತಿಯಾಗಿ ಹೊರಹೊಮ್ಮತಾನೆ. ಇದು ಸ್ವತಂತ್ರ ಭಾರತದ ಸ್ವತಂತ್ರ ಪ್ರಜೆಗಳ ಹಕ್ಕು ಅಂತ ಹೇಳಿ ನಾನು ಪ್ರತಿಪಾದನೆ ಮಾಡ್ತೇನೆ. ಸರ್ ಹೇಳ್ತಾರೆ ಒಂದು ಜಿಯೋ ಪಾಸ್ ಮಾಡಬೇಕು ಗೌರ್ಮೆಂಟ್ ಏನಾದರೂ ಅಂತ ಹೇಳಿ, ಅಲ್ಲಿ ಇರುವಂಥ RI VA ಈ ಎಲ್ಲ ಸಮಾಜದ ಜೊತೆಗೆ ಆದಷ್ಟು ಬೇಗ ಕೊಟ್ಟರೆ ಆ ಅಲೆಮಾರಿಗಳ ಬದುಕು ಸುಗಮವಾಗುತ್ತದೆ ಅನ್ನೋದು ಅಣ್ಣವರ ಆಲೋಚನೆ. ಸರ್ ಎಲ್ಲ ವಿಷಯಗಳನ್ನು ಹೇಳಿದ್ರಿ. ಇನ್ನೊಂದು ಆಡಳಿತಾತ್ಮಕವಾಗಿ ಅಲೆಮಾರಿಗಳು ಮುಂದೆ ಬರ್ಬೇಕಂತಂದ್ರೆ ಏನು ಮಾಡ್ಬೇಕಂತೀರಿ ಸರ್ ತಾವು? ಒಂದು ಈಗ ನಂದೇನು ಅಂತಂದರೆ SC ST ಇರ್ತಕ್ಕಂಥ ಅಲೆಮಾರಿಗಳಿಗೆ ನೀವು ಅರಿವು ಕಾರ್ಯಕ್ರಮಕ್ಕೆ ಬೇಕಾದಷ್ಟು ಬಜೆಟ್ ಕೊಟ್ಟಿದ್ದೀರಿ, ಸ್ವಾಗತಾರ್ಹ. ಅವರು ಮುಂದೆ ಬರ್ತಾ ಇದ್ದಾರೆ. OBCಗಳಲ್ಲೂ ಅಲೆಮಾರಿಗಳಿದ್ದಾರೆ. ಇವತ್ತು ದೇಶದಲ್ಲಿ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ಕೇಂದ್ರಕ್ಕೆ ನೀವು ಯಾಕೆ ಈ ಸ್ವತಂತ್ರ ಭಾರತದ ಸ್ವತಂತ್ರ ಪ್ರಜೆಗಳಿಗೆ ಈ ಥರ ಅಲೆಮಾರಿಗಳ ಒಂದು NT DNT SNT ಅಂತ ಇತ್ತು, ಅದನ್ನೇ ಪ್ರವರ್ಗಗಳಾಗಿ ಮಾಡಿದಿರಿ. ಕ್ಯಾಟಗರಿ 1 ಇದ್ದಾರೆ. ಪ್ರವರ್ಗ 1 ಕರ್ನಾಟಕ ರಾಜ್ಯದ ಜಿಯೋ ಪ್ರಕಾರ, ಗೌರ್ಮೆಂಟ್ ಆರ್ಡರ್ ಪ್ರಕಾರ ಕ್ಯಾಟಗರಿ 1 ಅಲೆಮಾರಿಗಳಿದ್ದಾರೆ. ಅಲೆಮಾರಿಗಳಿಗೆ ಈಗ ನಮಗೇನು ಬೇಕು ಅನ್ನೋದ್ರ ಬಗ್ಗೆ ಉಪ ಸಮಿತಿಯನ್ನಾದರೂ ವರದಿ ಮಾಡಿ ಅದನ್ನು ನೀವು ಜಾರಿಗೆ ತಂದರೆ. ಯಾಕೆ ಹೇಳ್ತಾ ಇದ್ದೇನೆಂದರೆ, ಹಿಂದುಳಿದ ವರ್ಗಗಳ ಆಯೋಗ ಒಂದು ವರದಿಯನ್ನು ಕೊಟ್ಟಿದೆ. ಹಿಂದುಳಿದ ವರ್ಗಗಳ ಆಯೋಗ, ರೇಣುಕಾ ವರದಿ, ಬೇರೆ ಬೇರೆ ಅಲೆಮಾರಿಗಳ ವರದಿಗಳು ಬಂದಿದೆ. ಆ ಎಲ್ಲ ವರದಿಗಳ ಸಂದರ್ಭದಲ್ಲಿ ಅಲೆಮಾರಿಗಳಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮುಂದೆ ಬರಲಿಕ್ಕೆ ಎಲ್ಲಕ್ಕಿಂತ ಹೆಚ್ಚಾಗಿ ಯಾಕೆ ಹಿನ್ನಡೆ ಆಗ್ತಾ ಇದ್ದಾರೆ ಅಂದರೆ, ಆರ್ಥಿಕವಾಗಿ ಹಿನ್ನಡೆ ಇದ್ದಾರೆ, ಶೈಕ್ಷಣಿಕವಾಗಿ. ಹೀಗಾಗಿ ಅನಾರೋಗ್ಯಕ್ಕೆ ಅವರು ಒಳಗಾಗ್ತಾ ಇದ್ದಾರೆ. ಅವರಿಗೆ ಸರ್ಕಾರದ ಎಲ್ಲ ಸೌಲಭ್ಯಗಳನ್ನು ತತ್ಕ್ಷಣ ಕೊಡೋದ್ರ ಮೂಲಕ ಪರಿಹಾರವನ್ನು ತುರ್ತು ಅಲೆಮಾರಿಗಳಿಗೆ ಇವತ್ತೇನಾದರೂ ಮಾಡ್ತಾ ಇದ್ದಾರೆ, ತುರ್ತು ಸಂದೇಶ ಬರಬೇಕು. ಅವ್ರಿಗೆ ಕೊಟ್ಟಾಗ ಮಾತ್ರ ಮುಂದೆ ಬರೋಕ್ಕೆ ಸಾಧ್ಯ ಅನ್ನೋದು ನನ್ನ ಅಭಿಮತ. ಖಂಡಿತ ಸರ್. ಇನ್ನೊಂದು, ಈ ಅಲೆಮಾರಿಗಳಿಗೆ ಈ ಹಿಂದೆ ಒಂದು ಕೋಶ ಅಂತೇಳಿ ಮಾಡಿತ್ತು ಸಿದ್ದರಾಮಯ್ಯ ಸರ್ಕಾರ ಇದ್ದಾಗೆ. ನಂತರ ಈಗ ಕೂಡ ಒಂದು ನಿಗಮ ಮಾಡಿದೆ. ಈಗ ಕರ್ನಾಟಕದಲ್ಲಿ ಕೂಡ ಕಾಂಗ್ರೆಸ್ ಸರ್ಕಾರನೇ ಇದೆ, ಸಿದ್ದರಾಮಯ್ಯನವರೇ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಾರೆ. ಆದರೆ ಇವರ ಒಂದು ನೇತೃತ್ವದಲ್ಲಿ ತಾವು ಹೇಳಿದಂಥ
ಕೆಲವೊಂದು ಯೋಜನೆಗಳೆಲ್ಲ ಜಾರಿ ಆಗುತ್ತೆ ಅನ್ನೋದು ತಮಗೆ ಭರವಸೆ ಇದೆಯಾ ಸರ್? ಇಲ್ಲ, ಖಂಡಿತ. ಯಾಕಂತಂದರೆ ಮಾನ್ಯ ಘನವೆತ್ತ ಮುಖ್ಯಮಂತ್ರಿಗಳು ಅವ್ರಿಗೆ ಗೊತ್ತಿದೆ. ನಾವು ಇವತ್ತು ಹೇಳ್ತಾ ಇದ್ದೀವಿ ಬಡವರ ಬಗ್ಗೆ ಅಂದರೆ ಸಂವಿಧಾನ ನಮಗೆ ಕೊಟ್ಟಿರೋ ಹಕ್ಕುಗಳನ್ನು ಬಡವರು ಆರ್ಥಿಕವಾಗಿ ಮುಂದೆ ಬರಬೇಕು, ಶೈಕ್ಷಣಿಕವಾಗಿ ಮುಂದೆ ಬರಬೇಕಂತ ಅವರಿಗೆ ಪಕ್ಕಾ ಮನವರಿಕೆ ಇದೆ. ಅಲೆಮಾರಿಗಳ ಬಗ್ಗೆನೂ ಅವ್ರ ಕಡೆ ಗಮನ ಇದ್ದರೂ ಸಹಿತ ಸ್ವಲ್ಪ ಯಾವುದಾದ್ರೂ ಒಂದು ಸಮಿತಿ, ಕನ್ನಡ ಗಡಿನಾಡು ಸಮಿತಿ ದುಡ್ಡು ಕೊಡ್ತಾ ಇದ್ದೀರಿ, ಕನ್ನಡ ಸಾಹಿತ್ಯ ಪರಿಷತ್ಗೆ ಕೋಟಿ ಕೊಡ್ತಾ ಇದ್ದೀರಿ. ಒಟ್ಟಾರೆ ನಂದೇನು ಅಂದರೆ ಈ ಅಲೆಮಾರಿ ಕಲಾವಿದರ ಬದುಕನ್ನು ಅದು ಸಾಂಸ್ಕೃತಿಕವಾಗಿ ಪರಿವರ್ತನೆ ಮಾಡೋದ್ರ ಮೂಲಕ ಎಲ್ಲೆಲ್ಲಿ ಇವರು ಬಳಕೆ ಆಗಕ್ಕೆ ಸಾಧ್ಯತೆ, ಸಂಪನ್ಮೂಲ ಇವ್ರದ್ದು ಮಾನವ ಸಂಪನ್ಮೂಲವನ್ನು ಬಳಕೆ ಮಾಡ್ಕೊಳ್ಳೋದರ ಮೂಲಕ ಈಗೇನು ಗುತ್ತಿಗೆ ಆಧಾರ ಉದ್ಯೋಗ ಏನು ಹೇಳ್ತಾ ಇದ್ದೀರಿ, ಕಾಂಟ್ರಾಕ್ಟ್ ಬೇಸ್ನಲ್ಲಿ ಮೀಸಲಾತಿ ಮಾಡಿದ್ದೀರಿ, ಅಲ್ಲಿ ಈ ಯುವಕರು ಓದಿದೇ ಇದ್ದರೂ ಸಹ ಇವರಿಗೆ ಗುತ್ತಿಗೆ ಆಧಾರ ಕೆಲಸವನ್ನಾದರೂ ಕೊಡೋದ್ರ ಮೂಲಕ ಅವರಿಗೆ ಹೊಟ್ಟೆ ಬದುಕಿಗೆ ಮತ್ತು ಅವರ ಜೀವನ ಬದುಕಿಗೆ ಆಧಾರ ಮಾಡ್ತಾರೆ ಅನ್ನೋ ಭರವಸೆ ನಮಗೆ ಖಂಡಿತ ಇದೆ. ಬಟ್ ಈ ವಿಚಾರಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಗಮನಿಸಲಿ ಅನ್ನೋದು ಅಲೆಮಾರಿಗಳ ಪರವಾಗಿ ಆಗ್ರಹಪಡಿಸ್ತಾರೆ. ಇಲ್ಲಿವರೆಗೆ ಅಣ್ಣವರು ಎಲ್ಲ ವಿಚಾರ ಬಗ್ಗೆ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಅಲೆಮಾರಿಗಳಿಗೆ ಏನೇನು ಬೇಕು ಮತ್ತು ಅದಕ್ಕೆ ಯಾವ ರೀತಿ ಆದರೆ ಈ ಯೋಜನೆಗಳನ್ನು ಜಾರಿ ಮಾಡಲಿಕ್ಕಾಗುತ್ತೆ ಅನ್ನೋ ಮಾರ್ಗದರ್ಶನ ಕೂಡ ಹೇಳಿಕೊಟ್ಟ ಅಣ್ಣವರಿಗೆ, ಇಲ್ಲಿವರೆಗೆ ನಮ್ಮ ಚಾನೆಲ್ಗೆ ಬಂದು ಹೇಳಿಕೊಟ್ಟಂಥ ಅಣ್ಣವರಿಗೆ ನಮ್ಮ ಚಾನೆಲ್ ವತಿಯಿಂದ, ನಮ್ಮ ಅಲೆಮಾರಿಗಳ ವತಿಯಿಂದ ಹೃತ್ಪೂರ್ವಕ